ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ವಿಕಲಚೇತನರ ವಿಶೇಷ ಶಾಲೆಗಳ ಪ್ರವೇಶಾತಿ ಪ್ರಕ್ರಿಯೆ ಬಗ್ಗೆ ಚರ್ಚೆ ಮಾಡೋಣ. ಈ ವಿಷಯವಾಗಿ ಸಮಗ್ರವಾಗಿ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಕಲಬುರಗಿಯ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದಂತಹ ಸಾದಿಕ್ ಹುಸೇನ್ ಖಾನ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ. ನಮಸ್ಕಾರ ಸರ್. ಸರ್, ಆರಂಭದಲ್ಲಿ ಹೇಳಿ, ಈಗ ಜೂನ್ ತಿಂಗಳು ಆರಂಭದ ವಾರದಲ್ಲಿ ನಾವಿದ್ದೀವಿ. ಎಲ್ಲ ಕಡೆ ಶಾಲೆ ಪ್ರವೇಶಾತಿ ಪ್ರಕ್ರಿಯೆ ಆರಂಭ ಆಗಿದೆ. ಹುಡುಗರು ಶಾಲೆ ಕೂಡ ಆರಂಭ ಕೂಡ ಆಗಿವೆ. ಹೌದು ಸರ್. ಈಗ ವಿಕಲಚೇತನರಿಗೆ ಸಂಬಂಧಪಟ್ಟ ಹಾಗೆ ಈ ಪ್ರಕ್ರಿಯೆ ಆರಂಭ ಆಗಿದೆಯಾ ಸರ್? ಹೇಗೆ ಇದ್ರ ಬಗ್ಗೆ ಹೇಳಿ. ಈಗ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷ ಆರಂಭವಾಗಿರುವುದರಿಂದ ಎಜುಕೇಷನ್ ಏನು ಸರ್ಕಾರಿ ನಿಯಮ ಇದೆ, ಶೈಕ್ಷಣಿಕ ವರ್ಷದ್ದು ಎಜುಕೇಷನ್ ಪಾಲಿಸಿ ಪ್ರಕಾರ ಇವಾಗ ನಮ್ಮಲ್ಲಿನೂ ವಿಶೇಷ ಶಾಲೆಗಳು ಸೇಮ್ ಟೈಮಿಗೆ ಸ್ಟಾರ್ಟ್ ಆಗಿದ್ದಾವೆ. ಇಲ್ಲಿ ಅಡ್ಮಿಷನ್ಸು ನಾವು ಮಾಡ್ತಾ ಇದ್ದೀವಿ. ಅಡ್ಮಿಷನಿಗೆ ಪ್ರವೇಶಾತಿಗೆ ನಾವೆಲ್ಲ ಈಗ ಪ್ರಕ್ರಿಯೆ ಚಾಲನೆಗೊಳಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ಏನೇ ಸಂದೇಹಗಳು ಅನುಮಾನಗಳಿದ್ರೂ ಸಾದಿಕ್ ಸರ್ ಜೊತೆ ಮಾತಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 08472, ಇದು ನಮ್ಮ ಎಸ್ ಟಿ ಡಿ ಕೋಡ್ ಸಂಖ್ಯೆ, 295986, ಇದು ಮೊದಲನೇ ಸಂಖ್ಯೆ. ಎರಡನೇ ಸಂಖ್ಯೆ 295987, ಕೊನೆಯ ಸಂಖ್ಯೆ 310105. ಸರ್, ಈಗ ಅಡ್ಮಿಷನ್ಸ್ಗಿಂತ ಮುಂಚಿತವಾಗಿ ಕಲಬುರಗಿ ಜಿಲ್ಲೆ ಹಾಗೂ ನಗರದಲ್ಲಿ ಎಷ್ಟು ಶಾಲೆಗಳಿದೆ ಸರ್? ಈಗ ಟೋಟಲ್ ಜಿಲ್ಲಾದ್ಯಂತ ನಮ್ಮಲ್ಲಿ 8 ಶಾಲೆಗಳು, ವಿಶೇಷ ಶಾಲೆಗಳು. ಇದು ಪ್ರತ್ಯೇಕವಾಗಿ ಇಲಾಖೆನೇ ರನ್ ಮಾಡ್ತದೆ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಅಧೀನನೇ ಇದು ರನ್ ಆಗುತ್ತೆ, ಅಂದರೆ ಚಾಲನೆಗೊಳ್ಳುತ್ತವೆ, ಅನುಷ್ಠಾನಗೊಳ್ಳುತ್ತವೆ. 8 ಶಾಲೆಗಳಿದ್ದಾವೆ. ಇದರಲ್ಲಿ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ, ಕಲಬುರಗಿ ಜಿಲ್ಲಾ ಕೇಂದ್ರದಲ್ಲಿ 4 ಶಾಲೆಗಳಿದ್ದಾವೆ. ಉಳಿದಂತೆ 4 ಶಾಲೆಗಳು ಜಿಲ್ಲಾದ್ಯಂತ ಬೇರೆ ಬೇರೆ ತಾಲೂಕುಗಳಲ್ಲಿ ಅನುಷ್ಠಾನಗೊಳ್ಳುತ್ತವೆ. ಕರೆಗಳು ಬರ್ತಾ ಇವೆ ಸರ್, ನೋಡೋಣ ಆರಂಭದಲ್ಲಿ ಯಾರು ಕರೆ ಮಾಡಿದ್ದಾರೆ ಅಂತ. ಹಲೋ, ನಮಸ್ಕಾರ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾದಿಕ್ ಸರ್ ಇದ್ದಾರೆ. ವಿಶೇಷ ಚೇತನರ ಪ್ರವೇಶಾತಿ ಪ್ರಕ್ರಿಯೆ ಬಗ್ಗೆ ಮಾತಾಡ್ತಿದ್ದೀವಿ. ತಮ್ಮ ಪರಿಚಯ ಮಾಡಿಕೊಡ್ರಿ. ಸರ್ಗೂ ತಮಗೂ ಕೂಡ ಶುಭ ಮುಂಜಾನೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಎಲ್ಲಿಂದ ಮಾತಾಡ್ತೀರಿ? ತಮ್ಮ ಹೆಸರು ಪರಿಚಯ ಮಾಡಿಕೊಡ್ರಿ. ಯಾದಗಿರಿ ಜಿಲ್ಲೆ ಸುರಪುರದಿಂದ ರಾಘವೇಂದ್ರ ಭಕ್ತಿ ಅಂತ. ಪ್ರಶ್ನೆ ಕೇಳಿ ಸರ್. ಈಗ ಗುಲ್ಬರ್ಗ ಜಿಲ್ಲೆಯಲ್ಲಿ ವಿಕಲಚೇತನ ಶಾಲೆಗಳು ಎಷ್ಟಿವೆ? ಪ್ರವೇಶದ ವಿವರ ತಿಳಿಸ್ಕೊಡ್ತೀರಾ ಸರ್? ಅದೇ ಸರ್, ಆರಂಭದಲ್ಲಿ ಉತ್ತರ ಕೊಟ್ಟಿದ್ದಾರೆ ಸರ್. ಈಗ ಇನ್ನೊಂದು ಸರ್ತಿ ಹೇಳ್ತಾರೆ ನೋಡ್ರಿ. ಸರ್ ನಮಸ್ಕಾರ. ನಮ್ಮಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮಲ್ಲಿ 8 ವಿಶೇಷ ಶಾಲೆಗಳಿದ್ದಾವೆ. ಇದರಲ್ಲಿ ಸರ್ಕಾರಿ ಶಾಲೆಗಳು ಬಂದ್ಬಿಟ್ಟು 2 ಸರ್ಕಾರಿ ಶಾಲೆಗಳಿದ್ದಾವೆ, 2 ಅನುದಾನಿತ ಶಾಲೆಗಳಿದ್ದಾವೆ. ಉಳಿದಂತೆ NGO ಮೂಲಕ ನಡೆಯುತ್ತಂಥ ಶಾಲೆಗಳಿದ್ದಾವೆ. ಟೋಟಲ್ 8 ಶಾಲೆಗಳಿದ್ದಾವೆ ನಮ್ಮಲ್ಲಿ. ಅದರಲ್ಲಿ ವಿಶೇಷವಾಗಿ ಬುದ್ಧಿಮಾಂದರಿಗೆ ಮತ್ತು ಶ್ರವಣ ನ್ಯೂನತೆ ಉಳ್ಳವರಿಗೆ ಹಾಗೂ ನಮ್ಮ ಅಂಧವಿಕಲಚೇತನರಿಗಾಗಿ ನಮ್ಮಲ್ಲಿ ಶಾಲೆಗಳು ರನ್ ಆಗ್ತಾ ಇದ್ದಾವೆ ಸರ್. ಅದರಲ್ಲಿ ಪ್ರವೇಶ ಫೀಸ್ ಯಾವುದು ಇರಲ್ಲ. ಇದಕ್ಕೆ ಟೋಟಲ್ ಉಚಿತ. ಇದು ಸರ್ಕಾರನೇ ಇದಕ್ಕೆ ಅನುದಾನ ಕೊಟ್ಟು ಅಥವಾ ಸರ್ಕಾರಿ ಸೌಮ್ಯಕ್ಕೆ ಒಳಪಟ್ಟ ಸರ್ಕಾರಿ ಶಾಲೆಗಳಿದ್ದಾವೆ. ಯಾವುದಕ್ಕೂ ಒಂದು ರೂಪಾಯಿನೂ ಕೊಡಲಿಕ್ಕೆ ಅವಕಾಶ ಇಲ್ಲ. ಇದರಲ್ಲಿ ನೀವು ಫ್ರೀ ಆಫ್ ಕಾಸ್ಟ್, ಉಚಿತ. ನಾವು ಇದರಲ್ಲಿ ಎಲ್ಲ ಫೆಸಿಲಿಟಿ ಕೊಡ್ತಾ ಇದ್ದೀವಿ. ನಮಗೆ ಏನೇನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಪಾಲಿಸಿ ಏನಿದೆ ಅದರ ಪ್ರಕಾರ ಎಲ್ಲ ನಾವು ಸವಲತ್ತುಗಳನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ತುಂಬ ಧನ್ಯವಾದಗಳು ಬಕ್ರಿ ಅವರೇ. ಸರ್, ಯಾದಗಿರಿ ತಮ್ಗೆ ಯಾವ ಶಾಲೆ ಬೇಕಾಗಿತ್ತು? ಬುದ್ಧಿಮಾಂದ್ಯ ಎಲ್ಲಿದೆ ಅಂತ ಸ್ಕೂಲ್. ಈಗ ಬುದ್ಧಿಮಾಂದ್ಯರ ಶಾಲೆ ಯಾದಗಿರಿದು ಈಗ ಆ ಆಫೀಸರಿಗೆ ಕೇಳಬೇಕಾಗತ್ತೆ. ನನ್ನ ತಿಳಿದ ಮಟ್ಟಿಗೆ ಯಾದಗಿರದಲ್ಲಿ ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ಇರಲಿಕ್ಕಿಲ್ಲ. ಆದರೆ ನಮ್ಮ ಕಲಬುರಗಿಯಲ್ಲಿ ಇದೆ. ನೀವು ಹಾಕ್ಬೋದು, ಅಲ್ಲಿ ಅಡ್ಮಿಷನ್ ಮಾಡಿಸ್ಬೋದು. ತುಂಬ ಧನ್ಯವಾದಗಳು ಬಕ್ರಿ ಅವರೇ ಕರೆ ಮಾಡಿದ್ದಕ್ಕೆ. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ಸರ್, ಈಗ ಪ್ರವೇಶಾತಿ ಪ್ರಕ್ರಿಯೆನೂ ಆರಂಭ ಆಗಿದೆ. ಈಗ ಹೆಣ್ಣು ಮಕ್ಕಳಿಗಾಗಿ ಏನಾದರೂ ವಿಶೇಷ ಸೌಲಭ್ಯಗಳಿದೆಯಾ? ನಾವು ಗರ್ಲ್ಸ್ಗಾಗಿ, ವಿದ್ಯಾರ್ಥಿನಿಯರಿಗಾಗಿಯೇ ವಿಶೇಷ ಶಾಲೆಗಳಿದ್ದಾವೆ ನಮ್ಮಲ್ಲಿ. ಅದರಲ್ಲಿ ಮೊದಲನೇದಾಗಿ ನಮ್ಮಲ್ಲಿ ವಿಶೇಷ ಶಾಲೆ ಗರ್ಲ್ಸ್ಗೋಸ್ಕರ ಇರೋದು ಶ್ರವಣ ನ್ಯೂನತೆ ಉಳ್ಳ ಇದು ನಮ್ಮ ಅಂಜನಾ ಕಿವುಡ ಮತ್ತು ಮೂಕ ಮಕ್ಕಳ ವಸತಿಯುತ ಶಾಲೆ ಇದೆ. ಅದರಲ್ಲಿ ನಾವು ಎಲ್ಲ ರೀತಿಯಲ್ಲಿ, ಅದು ಸರ್ಕಾರ ಅನುದಾನಕ್ಕೊಳಪಟ್ಟಂಥ ಶಾಲೆ ಇದೆ. ಅಲ್ಲೆಲ್ಲ ನಾವು ಪ್ರತ್ಯೇಕವಾಗಿ ಗರ್ಲ್ಸ್ ಮಕ್ಕಳಿಗೆ ನಾವು ತರಗತಿಗಳನ್ನು ನಡೆಸ್ತೀವಿ. ಅದು 1ರಿಂದ 10ನೇ ತರಗತಿವರೆಗೆ ಅಲ್ಲಿ ಅವಕಾಶ ಇದೆ. ಹಾಸ್ಟೆಲ್ ಫೆಸಿಲಿಟಿ ಇದೆ. ಎಲ್ಲ ಊಟ, ಡ್ರೆಸ್ಸು, ಎಲ್ಲ ಶೂ ಏನೇನಿದೆ
ಸರ್ಕಾರದ ನಿಯಮ ಪ್ರಕಾರ ಎಲ್ಲ ನಾವು ಫೆಸಿಲಿಟಿ ಕೊಡ್ತಾ ಇದ್ದೀವಿ ಸರ್. ಸರ್, ಈಗ ತುಂಬ ಮೂಲಭೂತ ಪ್ರಶ್ನೆ ಅಂದರೆ Yes. ಅಡ್ಮಿಷನ್ಗಾಗಿ ಹಾಂ ಸರ್. ಏನೆಲ್ಲ ದಾಖಲಾತಿಗಳನ್ನು ನೀವು ಡಿಮಾಂಡ್ ಮಾಡ್ತೀರಿ? ಮೇನ್ ಆಗಿ ಸರ್ ಅಡ್ಮಿಷನಿಗೆ ನಮ್ಮಲ್ಲಿ ಅವರು ಏಜ್ ಬಂದ್ಬಿಟ್ಟು ಹ್ಞೂ 6ರಿಂದ 15 ವರ್ಷದೊಳಗೆ ನಾವು ಅಡ್ಮಿಷನನ್ನು ತಗೊಳ್ತಾ ಇದ್ದೀವಿ. ಹ್ಞೂ ಇದರಲ್ಲಿ ಅವರು ಮೊದಲನೇದಾಗಿ UDID ಕಾರ್ಡನ್ನು ಹೊಂದಿರಬೇಕು. ಹ್ಞೂ ಯುನಿಕ್ ಡಿಸಬಿಲಿಟಿ ಐ ಡಿ ಕಾರ್ಡ್, ವಿಕಲಚೇತನರ ವಿಶಿಷ್ಟ ಗುರುತಿನ ಚೀಟಿ, ಇದು ಮಸ್ಟ್ ಆ್ಯಂಡ್ ಶುಡ್ ಅದ. ಹ್ಞೂ ಇದಾದ ನಂತರ ಅವರ ಶಾಲಾ ದಾಖಲಾತಿ ಸ್ಯಾಟ್ಸ್ ಮೂಲಕ ಬರುತ್ತೆ, ಅವೆಲ್ಲ TC ಅದೆಲ್ಲ ತೊಗೊಂಡು ಅಡ್ಮಿಷನ್ ಮಾಡ್ಕೊತೀವಿ. ಉಳಿದಂತೆ ಅವ್ರದ್ದು ಏನಿದೆ ಅವ್ರದ್ದು ಅಡ್ರೆಸ್ ಪ್ರೂಫು, ಆಧಾರ್ ಕಾರ್ಡ್ ಏನು ಮಸ್ಟ್ ಆ್ಯಂಡ್ ಶುಡ್ ಇದೆ ಅದು ತಗೊಂಡು ನಾವು ಮಾಡ್ತೀವಿ. ಟೋಟಲ್ ಆಫ್ ಫ್ರೀ ಆಫ್ ಕಾಸ್ಟ್ ಅದ, ಓಕೆ, ಯಾವುದೇ ರೀತಿಯ ಶುಲ್ಕ ಇರಲ್ಲ. ಶುಲ್ಕ ಇರಲ್ಲ. ಹಾಂ ಸರ್, ಈಗಾಗಲೇ ಪ್ರವೇಶ ಪ್ರಕ್ರಿಯೆ ಆರಂಭ ಆಗಿದೆ. ಕೊನೆ ದಿನಾಂಕ ಅಂತ ಏನಾದರೂ ಇದೆಯಾ ಸರ್ ಇದಕ್ಕೆ? ಇಲ್ಲ ಸರ್, ಯಾಕಂದರೆ ನಮ್ಮ ಮಕ್ಕಳು ವಿಶೇಷ ಚೇತನರಾಗಿರೋದ್ರಿಂದ ಅವರಿಗೆ ನಾವು ಆದ್ಯತೆ ಕೊಡಲಿಕ್ಕೆ ನಾವು ಆ ಥರ ಯಾವುದು ಕೊನೆಯ ದಿನಾಂಕನ ಫಿಕ್ಸ್ ಮಾಡಿಲ್ಲ ಇಲಾಖೆಯಿಂದ. ಇವರಿಗೆ ಅವಕಾಶ ಕೊಡೋಣ ಅನ್ನೋದು ಒಂದು ಇದರಿಂದ, ಯಾಕಂದ್ರೆ ಮಕ್ಕಳು ಮೊದಲೇ ವಿಶೇಷ ಚೇತನರು ಇರ್ತಾರೆ, ಅವರಿಗೆ ಓದಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಇಲಾಖೆ ಈ ನಿರ್ಣಯ ಇದೆ ಸರ್. ಇದಕ್ಕೆ ಯಾವುದೇ ಡೆಡ್ಲೈನ್ ನಾವು ಫಿಕ್ಸ್ ಮಾಡಿಲ್ಲ. ಈ ವಿಶೇಷ ಶಾಲೆಗಳಲ್ಲಿ ಏನೆಲ್ಲ ಸೌಲಭ್ಯಗಳು ಅವರಿಗೆ ಲಭ್ಯ ಇದೆ ಸರ್? ಎಸ್ ಸರ್, ಈಗ ಒಂದೊಂದು ನಮ್ಮಲ್ಲಿ ಕ್ಯಾಟಗರಿ ವೈಸ್ ಶಾಲೆಗಳಿರ್ತವೆ. ಒಂದೊಂದು ಶಾಲೆಗಳಲ್ಲಿ ಒಂದೊಂದು ಅದರದ್ದು ವಿಶೇಷತೆ ಇರುತ್ತೆ. ಈಗ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಆಗಿ ಅಲ್ಲಿ ಅವರಿಗೆ ವೊಕೇಶನಲ್ ಟ್ರೈನಿಂಗ್ಗಳು ಕೊಡ್ತಾ ಇದ್ದೀವಿ. ಮತ್ತು ಅವ್ರಿಗೆ ಕರ್ಕೊಂಡು ಬಂದು ಹೋಗ್ಲಿಕ್ಕೆ ಬರಲಿಕ್ಕೆ ವ್ಯಾನ್ ವ್ಯವಸ್ಥೆ ಇದೆ. ಮತ್ತು ಅವರಿಗೆ ಮಧ್ಯಾಹ್ನ ಅಲ್ಪ ಉಪಹಾರನೂ ಕೊಡ್ತೀವಿ ಬುದ್ಧಿಮಾಂದ್ಯ ಮಕ್ಕಳಿಗೆ. ಅದ್ರ ಜೊತೆ ಅವರಿಗೆಲ್ಲ ತರಬೇತಿಗಳನ್ನು, ವೊಕೇಶನಲ್ ಟ್ರೈನಿಂಗ್ಗಳು ಕೊಟ್ಟು ಅವ್ರಿಗೆ ಮುಂದೆ ಫ್ಯೂಚರಲ್ಲಿ ಅವರು ಸ್ವಯಂ ಇದು ಏನಾದರೂ ಒಂದು ಉದ್ಯೋಗ ಮಾಡ್ಕೊಳ್ಳಿಕ್ಕೆ ಅನುಕೂಲ ಅಂಥ ಒಂದು ಶಾಲೆಗಳಿದೆ ನಮ್ಮಲ್ಲಿ. ಡೆಫ್ ಆ್ಯಂಡ್ ಬ್ಲೈಂಡೂ ಇದೆ ಸ್ಕೂಲ್ಗಳು, ಬ್ಲೈಂಡ್ ಶ್ರವಣ ದೋಷ ಉಳ್ಳವ್ರದ್ದು, ಅಂಧ ಮಕ್ಕಳದ್ದು ಇದೆ. ಅದರಲ್ಲಿ ಸುಮಾರು ಫೆಸಿಲಿಟಿ ಇದೆ. ಈಗ ಡೆಫ್ ಆ್ಯಂಡ್ ಡೆಮ್ ಅಂದರೆ ನಮ್ಮ ಶ್ರವಣ ನ್ಯೂನತೆ ಉಳ್ಳ ಶಾಲೆಗಳಲ್ಲಿ ಅವರಿಗಾಗಿಯೇ ವಿಶೇಷ ಶಿಕ್ಷಕರು, ಸೈನ್ ಲ್ಯಾಂಗ್ವೇಜ್ ತರಬೇತಿ ಆದಂಥ ಶಿಕ್ಷಕರು ಇರ್ತಾರೆ ಅಲ್ಲಿ. ಅದ್ರ ಜೊತೆ ಅವರಿಗೆ ಎಲ್ಲ ರೀತಿಯಿಂದ ಅವ್ರಿಗೆ ಬೇಕಾದ ರೀತಿಯಲ್ಲಿ ನಾವು ಅವರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ, ಕೋಚಿಂಗ್ ಕೊಡ್ತಾ ಇದ್ದೀವಿ. ಮತ್ತು ಲೈಬ್ರರೀಸ್ ಇದೆ ನಮ್ಮಲ್ಲಿ, ವಿಶೇಷ ಕಂಪ್ಯೂಟ್ರು ತರಬೇತಿಗಳು ಕೊಡ್ತಾ ಇದ್ದೀವಿ ಸರ್. ಜೊತೆಗೆ ಕೇಳುಗರೆ, ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಮೊದಲನೇ ಸಂಖ್ಯೆ 295986, ಎರಡನೇ ಸಂಖ್ಯೆ 295987, ಕೊನೆಯ ಸಂಖ್ಯೆ 310105. ನಮ್ಮ STD ಕ್ರಮಾಂಕ 08472. ಸರ್, ಈಗ ಈಗಾಗಲೇ ನಾವು ಪತ್ರಿಕೆಯಲ್ಲೆಲ್ಲ ಓದಿದ್ದೀವಿ, ಹೋದ ಶೈಕ್ಷಣಿಕ ವರ್ಷದಲ್ಲಿ ಅದ್ಭುತವಾಗಿ ನೀವು SSLCಯಲ್ಲಿ ನಿಮ್ಮ ಹುಡುಗರು ಪರ್ಫಾರ್ಮ್ ಮಾಡಿದ್ದಾರೆ. ಅದರ ಬಗ್ಗೆ ಹೇಳಿ ಸರ್. ಈಗ ನಮ್ಮಲ್ಲಿ ಸರ್ಕಾರಿ ಅಂಧ ಬಾಲಕರ ವಸತಿ ಶಾಲೆ ಇದೆ ಸರ್, ಅದು ಇಲಾಖೆನೇ ರನ್ ಮಾಡುತ್ತೆ. ಈಗ ಇದರಲ್ಲಿ ನಮ್ಮ 100% ಫಲಿತಾಂಶ ನಾವು ಹಿಂದಿನ ವರ್ಷ ನಮಗೆ ಫಲಿತಾಂಶ ಬಂದಿದೆ ಸರ್. ಅದರಂತೆ ನಮ್ಮ ಸರ್ಕಾರಿ ಅಂಧ ಬಾಲಕರ ಶಾಲೆ ಇದು ಮತ್ತು ಹಾಗೂ ಸರ್ಕಾರಿ ಶ್ರವಣ ನ್ಯೂನತೆ ಉಳ್ಳ ಬಾಲಕರ ವಸತಿಯುತ ಶಾಲೆ, ಇಲ್ಲೆಲ್ಲ 100% ರಿಸಲ್ಟ್ ಇದೆ ನಮ್ಮದು ಸರ್ಕಾರಿ ಶಾಲೆಗಳಿಗೆ. ಲಾಸ್ಟ್ ಟೈಮ್ ನಮ್ಮ ಮಾನ್ಯ CO ಸರ್ ಭವರ್ ಸಿಂಗ್ ಮೀನಾ ಸರ್ ಅವರು ನಮ್ಮ ಶಾಲೆಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಸರ್. ಅಭಿನಂದನೆಗಳು ಸರ್ ನಿಮಗೆ ಮತ್ತು ನಿಮ್ಮ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸರ್. ಸರ್, ಈಗ ಈ ದಾಖಲಾತಿ ಅಂದರೆ ಈ ಪ್ರವೇಶಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಏನಾದರೂ ಮಿತಿ ಇದೆಯಾ? ಅಂದರೆ ಕಲಬುರಗಿ ಜಿಲ್ಲೆಯವರೇ ಆಗಿರಬೇಕು, ಬೀದರ್ ಅವರಾಗಿರಬೇಕು, ಯಾದಗಿರಿ ಆಗಿರಬೇಕು, ಈ ಥರ ಏನಾದರೂ ಲಿಮಿಟ್ ಇದೆಯಾ? ಅಥವಾ ಯಾವುದೇ ಜಿಲ್ಲೆಯವರು ಆದರೂ ನಮ್ಮಲ್ಲಿ ಬಂದು ತರಬೇತಿಯನ್ನು ತಗೋಬಹುದು ಸರ್. ಕ್ಲಾಸ್ಗೆ ಅಡ್ಮಿಷನ್ ಮಾಡ್ಕೊಳ್ತೀವಿ, ಆ ಥರ ಯಾವುದೂ ಇದು ಇಲ್ಲ. ಇದೇ ಏರಿಯಾದಲ್ಲಿ ಇರಬೇಕು, ಇದೇ ಜಿಲ್ಲೆಯವರು ಆಗಿರ್ಬೇಕು ಅಂತ ಯಾವುದೂ ಇಲ್ಲ. ಈಗ ಸಪೋಸ್ ನಮ್ಮ ಅಂಧ ಬಾಲಕಿಯರದು ಅಂಬುಬಾಯಿ ಅಂತೇಳಿ ಏಡೆಡ್ ಸ್ಕೂಲ್ ಇದೆ, ಅಲ್ಲಿ ಎಲ್ಲ ಆಲ್ಮೋಸ್ಟ್ ಬೀದರು ಈ ಕಡೆ ಬೇರೆ ಬೇರೆ ಜಿಲ್ಲೆಯವರೇ ಹೆಚ್ಚಿಗಿದ್ದಾರೆ ಸ್ಟೂಡೆಂಟ್ಸ್. ಯಾಕಂದರೆ ಬೇರೆ ಕಡೆ ಎಲ್ಲಿಯೂ ಶಾಲೆಗಳಿಲ್ಲ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇರೋಂಥ ಅಷ್ಟು ಹೆಚ್ಚಿನ ಸಂಖ್ಯೆಯ ಶಾಲೆಗಳು ಬೇರೆ ಯಾವ ಜಿಲ್ಲೆಯಲ್ಲೂ ಇಲ್ಲ. ಈಗ ಇವರಿಗೆ ಅವೇರ್ನೆಸ್ ಮೂಡಿಸಲಿಕ್ಕೆ ಏನಾದರೂ ಜಾಗೃತಿ ಕಾರ್ಯಕ್ರಮಗಳು ಮಾಡ್ತಾ ಇದೀವಲ್ಲ ಸರ್. ಈಗಾಗಲೇ ಪೇಪರ್ ಸ್ಟೇಟ್ಮೆಂಟು ಕೊಟ್ಟಿದ್ದೀವಿ. ಅಡ್ಮಿಷನ್ ಪ್ರವೇಶಾತಿಗಳು ಆಗ್ತಾ ಇದ್ದಾವೆ, ಅಲ್ಲಿ ಏನೇನು ಸೌಲಭ್ಯಗಳಿದೆ ಶಾಲೆಗಳಲ್ಲಿ ಮತ್ತು ಯಾವ್ಯಾವ ಶಾಲೆಗಳಿದೆ, ಎಲ್ಲೆಲ್ಲಿ ಇದೆ, ಅದ್ರ ಎಲ್ಲ ವಿವರಕ್ಕೆ ಸಹ ಮತ್ತು ಹಾಗೂ ಅಲ್ಲಿರೋಂಥ ಶಿಕ್ಷಕರುಗಳ ಮೊಬೈಲ್ ನಂಬರ್ ಹಾಕಿ ನಾವು ಪತ್ರಿಕಾ ಪ್ರಕಟಣೆಗಳನ್ನು ಈಗಾಗಲೇ ಕೊಟ್ಟಿದ್ದೇವೆ. ಮತ್ತು ನಮ್ಮ ಕಾರ್ಯಕರ್ತರು VRW MRW ಅಂತ ಇರ್ತಾರೆ ವಿಲೇಜಲ್ಲಿ, ಆ ಎಲ್ಲ ವರ್ಕರ್ಸ್ನು ಅಲ್ಲಿ ಅವ್ರವ್ರ ವಿಲೇಜಲ್ಲಿ ಅವ್ರವ್ರ ಗ್ರಾಮ ಮಟ್ಟದಲ್ಲಿ ಅವರು ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಅವರೇ ಖುದ್ದಾಗಿ ಕರ್ಕೊಂಡ್ಬಂದು ಅಡ್ಮಿಷನು ಮಾಡಿಸ್ತಾರೆ. ಈ VRW ಅಥವಾ MRW ಅವ್ರನ್ನ ಕಾಂಟ್ಯಾಕ್ಟ್ ಎಲ್ಲಿ ಮಾಡ್ಬೋದು ಸರ್? ಅವರು ಗ್ರಾಮ ಪಂಚಾಯತಿಗೆ, ಅವರವರ ತಾಲೂಕಿನ ಆಯಾ ಗ್ರಾಮ ಪಂಚಾಯತಿಗೆ ಹೋದ್ರೆ ನಮ್ಮ ವರ್ಕರ್ ಇರ್ತಾರೆ, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು. VRW ಅಂದರೆ ವಿಲೇಜ್ ರಿಹಾಬಿಲಿಟೇಷನ್ ವರ್ಕರ್. ಇವರಿಗೆ ನಾವು ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ
ಕೂತಿರ್ತಾರೆ. ಹೋಗಿ ವಿಕಲಚೇತನರಿಗೆ ಅಡ್ಮಿಷನ್ ಬೇಕಂತ ಕೇಳಿದರೆ ಅವರೇ ಕರ್ಕೊಂಡು ಬಂದು ಅವ್ರಿಗೆಲ್ಲ ಶಾಲೆಗಳ ಅಡ್ರೆಸ್ ನಾವು ಕೊಟ್ಟಿರ್ತೇವೆ. ಅವ್ರು ಬಂದು ಖುದ್ದಾಗಿ ಕರ್ಕೊಂಡು ಬಂದು ಅಡ್ಮಿಷನ್ ಮಾಡಿಸೋ ಜವಾಬ್ದಾರಿ ಅವ್ರದ್ದು ಇರುತ್ತೆ. ಈಗ ಅನಾಥ ಮಕ್ಕಳು ಕೆಲವೊಬ್ರು ಇರ್ತಾರೆ ಸರ್, ಅಂದ್ರೆ ಅವರು ಕಿವುಡ್ರು ಇರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆ ಇರ್ತಾರೆ, ಅವರಿಗೆ ಏನಾದರೂ ಅವಕಾಶಗಳಿದೆ ಸರ್ ನಿಮ್ಮಲ್ಲಿ? ಅದರಲ್ಲಿ ಇದರಲ್ಲಿ ನಮ್ಮಲ್ಲಿ ವಿಕಲಚೇತನರಾದರೆ ಸಾಕಾಗುತ್ತೆ ಸರ್. ಅದಕ್ಕೆ ಅನಾಥರು ಅದು ಯಾವುದು ಅಂಥದ್ದು ಇಲ್ಲ ಸರ್. ವಿಕಲಚೇತನರಾಗಿದ್ದರೆ ನಾವು ಅಡ್ಮಿಷನ್ ತೊಗೊಳ್ಬೋದು. ಈಗ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಶಿಕ್ಷಕರ ಕೊರತೆ ಬಗ್ಗೆ ನಾವು ಮಾತಾಡ್ತೀವಿ ಸರ್. ಈ ನಿಮ್ಮ ವಿಶೇಷ ಶಾಲೆಗಳಲ್ಲಿ ಯಾವ ರೀತಿ ಈ ಸಿಬ್ಬಂದಿಗಳ ಶಿಕ್ಷಕರ ಕೊರತೆ ಅಂತೂ ಇಲ್ಲ ಸರ್. ನಮ್ಮಲ್ಲಿ ಹೆಚ್ಚಿಗೆ ಶಿಕ್ಷಕರಿದ್ದಾರೆ, ವಿಶೇಷ ಶಿಕ್ಷಕರು. ಕೆಲವು ಪ್ರಾಜೆಕ್ಟ್ಗಳಲ್ಲಿ ಕೆಲವು ಅನುದಾನಿತ ಶಾಲೆಗಳಾಗಲಿ ನಾವು ಹಾನೋರಿಯಂ ಬೇಸಲ್ಲಿ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಅವರೆಲ್ಲ RCI ರೆಕಗ್ನೈಸ್ಡ್, ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ, ಅದರಿಂದ ರೆಕಗ್ನೈಸ್ಡ್ ಆದಂಥ ತರಬೇತಿ ಹೊಂದಿರುವಂಥ, ವಿಶೇಷ ತರಬೇತಿ ಹೊಂದಿರುವಂಥ ಶಿಕ್ಷಕರು, RCI ಕೋರ್ಸ್ ಆದವರು. ಅದು ಆ ಶಿಕ್ಷಣ ಹೊಂದಿದವರು ಮಾತ್ರ ಈ ಶಾಲೆಯಲ್ಲಿ ತರಗತಿಗಳನ್ನು ನಡೆಸಲಿಕ್ಕೆ ಅರ್ಹರಿರ್ತಾರೆ ಶಿಕ್ಷಕರು. ಸರ್, ಈ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಯಾವ ರೀತಿ ಪಠ್ಯಕ್ರಮ ಇರುತ್ತೆ? ಅಂದರೆ ಸಾಮಾನ್ಯ ವಿದ್ಯಾರ್ಥಿಗಳಿಂದ ಇವರು ಬೇರೆ ಪಠ್ಯಕ್ರಮ ಇರುತ್ತೆ ಒಂದೊಂದು ಸೆಕ್ಟ್ರಲ್ಲಿ. ಈಗ ಉದಾಹರಣೆಗಾಗಿ ಹೇಳಬೇಕಾದ್ರೆ ಅಂಧರಿಗೆ ಮಾತ್ರ ವಿಶೇಷವಾಗಿ ಅವ್ರ ಪುಸ್ತಕಗಳು ಬೇರೆ ಇರ್ತವೆ, ಬ್ರೈಲ್ ಲಿಪಿಯಲ್ಲಿರುತ್ತೆ. ಅದು ಸೇಮ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನಿದೆ ಏನು ಬುಕ್ಸ್ ಇದ್ದಾವೆ, ಏನು ಪಠ್ಯಕ್ರಮಗಳಿದೆ, ಅದೇ ನಮಗೂ ಅನ್ವಯಿಸ್ತದೆ. ಅಂಧರಿಗೆ ಮಾತ್ರ ಬ್ರೈಲ್ ಲಿಪಿಯಲ್ಲಿರುತ್ತೆ. ಉಳಿದಂತೆ ಬೇರೆ ಬೇರೆ ಶ್ರವಣ ನ್ಯೂನತೆಯವರಿಗೆ ಸಾಧಾರಣವಾಗಿ ಸಾಮಾನ್ಯ ಪುಸ್ತಕಗಳೇ ನಡೀತವೆ ಸರ್. ಕಲ್ಯಾಣವಾಣಿ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಕಲಚೇತನರ ವಿಶೇಷ ಶಾಲೆಗಳ ಪ್ರವೇಶಾತಿ ಪ್ರಕ್ರಿಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಸ್ಟುಡಿಯೋದಲ್ಲಿ ಸಾದಿಕ್ ಹುಸೇನ್ ಖಾನ್ ಸರ್ ಇದ್ದಾರೆ. ಕಾಲಲ್ಲಿ ಯಾರಿದ್ದಾರೆ ನೋಡೋಣ. ಹಲೋ. ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ, ತಮ್ಮ ಪರಿಚಯ ಮಾಡಿಕೊಡ್ರಿ. ಸರ್, ನಾವು ಚಿತ್ತಾಪುರ ತಾಲೂಕಾ ಬಂಕಲ್ಗದಿಂದ ಶಾಂತಕುಮಾರ್ ರೆಡ್ಡಿ ಅಂತ ಮಾತಾಡೋದು. ಶಾಂತಕುಮಾರ್ ರೆಡ್ಡಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸಾದಿಕ್ ಹುಸೇನ್ ಸರ್ ಅವರಿಗೆ ಕೂಡ ನಾವು ಸ್ವಾಗತ ಮತ್ತು ನಮಸ್ಕಾರಗಳನ್ನ ಹೇಳ್ತೀವಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈ ವಿಶೇಷ ಶಾಲೆಗಳು ಮಕ್ಕಳ ವಿಶೇಷ ಚೇತನ ಮಕ್ಕಳ ಶಾಲೆ ಇದೆ ಅಲ್ಲ ಸರ್, ಅದು ಸರ್ ಫಸ್ಟ್ ದಾಖಲಾತಿ ಮಾಡೋಕೆ ಮುಖ್ಯವಾಗಿ ಬೇಕಾಗ್ತಕ್ಕಂಥ ದಾಖಲಾತಿಗಳು ಯಾವ್ಯಾವ ಸರ್? ಈಗ ನಮಗೆ ಮುಖ್ಯವಾಗಿ ಬೇಕಾಗಿರೋಂಥ ಅವರು ವಿಕಲಚೇತನರಾಗಿರೋಂಥದ್ದು ಒಂದು ಪ್ರೂಫ್ ID ಕಾರ್ಡ್ ಅಂತ ಇರುತ್ತೆ, ಗೊತ್ತಾಗದಲ್ಲ ನಿಮಗೆ? UDID ಕಾರ್ಡ್. UDID ಕಾರ್ಡ್, ವಿಕಲಚೇತನರ ವಿಶಿಷ್ಟ ಗುರುತಿನ ಚೀಟಿ. ಇದು ಇದ್ರೆ ಸಾಕಾಗುತ್ತೆ. ಇದ್ರ ಜೊತೆ ಅವರು ಯಾವ ಕೆಟಗರಿಯಲ್ಲಿ ಇದ್ದಾರೆ ಅನ್ನೋದು ಮುಖ್ಯವಾಗಿರ್ತದೆ. ಅಂದರೆ ಅಂಧರೋ ಅಥವಾ ಶ್ರವಣ ನ್ಯೂನ್ಯತೆ ಉಳ್ಳವರು ಅಥವಾ ಬುದ್ಧಿಮಾಂದ್ಯರು ಅನ್ನೋದು ಆ ಕೆಟಗರಿ ಅದರಲ್ಲಿ ಮೆನ್ಷನ್ ಆಗಿದ್ರೆ ಆ ಶಾಲೆಗಳಿಗೆ ನಾವು ದಾಖಲಾತಿ ತಗೋಬಹುದು. ಅವರಿಗೆ ಡಾಕ್ಟರ್ ಸರ್ಟಿಫಿಕೇಟ್ ಇರುತ್ತೆ. ಸರ್, ಎಷ್ಟು ಏಜ್ ಲಿಮಿಟ್ ಏನಾದ್ರು ಇದೆ ಅಂತ? ಇದೆ 6 ರಿಂದ 15 ವರ್ಷ ತನಕ ನಾವು ಅಡ್ಮಿಷನ್ ತಗೊಳ್ತೇವೆ. ಸರ್, ಈಗ 15 ವರ್ಷಕ್ಕಿಂತ ಹೆಚ್ಚು ಏಜ್ ಆಗಿರುತ್ತೆ ಸರ್, ಅವರು ಶಾಲೆಗೆ ಹೋಗಿರಂಗಿಲ್ಲ. ಅವರು ಆ ವಯಸ್ಸಲ್ಲಿ ಮತ್ತೆ ನಾವು ವಿಚಾರ ಮಾಡ್ತೀವಿ, ಡೈರೆಕ್ಟರೇಟಲ್ಲಿ ಡಿಸ್ಕಸ್ ಮಾಡಿಕೊಂಡು ಅದನ್ನ ಕ್ರಮ ತಗೊಳ್ತೀವಿ ನಾವು. ಸರ್, ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ವಿಶೇಷ ಶಾಲೆಗಳು ಗೊತ್ತಿಲ್ಲದ ಪರವಾಗಿ ಆ ಮಕ್ಕಳು ಸ್ವಲ್ಪ ಶಾಲೆಗೆ ಹೋಗಿರಂಗಿಲ್ಲ ಸರ್, ಏಜ್ ಜಾಸ್ತಿ ಆಗಿರ್ತದ. ನಾವು ಮಾಹಿತಿ ಕೊಡಿ, ಅದ್ರ ಬಗ್ಗೆ ಮಾಹಿತಿ ಕೊಡಿ, ನಾವು ಅದನ್ನ ಡಿಪಾರ್ಟ್ಮೆಂಟಿಗೆ ವಿಚಾರಿಸ್ಕೊಂಡು ಅದು ಸಾಧ್ಯತೆ ಇದ್ರೆ ಅದು ಮಾಡ್ಕೊಳ್ತೀವಿ ಅಡ್ಮಿಷನ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ. ಶಾಂತಕುಮಾರ್ ರೆಡ್ಡಿ ಅವರೇ, ತುಂಬ ಧನ್ಯವಾದಗಳು. ಅತ್ಯಮೂಲ್ಯ ಪ್ರಶ್ನೆಗಳನ್ನು ಕೇಳಿದ್ರಿ ಸರ್. ಈಗ ತುಂಬ ಜನರಿಗೆ ಶಾಲೆಗಳ ಹೆಸರು ಮತ್ತು ವಿಳಾಸದ ಬಗ್ಗೆ ಮಾಹಿತಿ ಕೊರತೆ ಇರುತ್ತೆ, ಹೀಗಾಗಿ ಡಿಟೇಲ್ ಆಗಿ ಅದ ಮಾಹಿತಿ ನೀಡಿ ಸರ್. ಶಾಂತಕುಮಾರ್ ಅವ್ರು ಹೇಳ್ದಂಗೆ ಶಾಲೆಗಳ ಅವೇರ್ನೆಸ್ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ನಾವು ಆಗ್ಲೇ ಈ ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಎಲ್ಲ ಡೀಟೇಲ್ ಆಗಿ ಬರ್ಕೊಂಡಿದ್ದೀವಿ. ಪತ್ರಿಕೆಗಳನ್ನು ಜನಸಾಮಾನ್ಯರಾಗ್ಲಿ ನಮ್ಮ ವಿಶೇಷ ಚೇತನರಾಗ್ಲಿ ಓದ್ತಾ ಇರಬೇಕು, ಗೊತ್ತಾಗುತ್ತೆ ಯಾವಾಗಲೇ. ಇನ್ನೊಂದು ಇಲ್ಲ ಅಂದ್ರೂ ನಮ್ಮ VRW MRW ಗ್ರಾಮ ಪಂಚಾಯತಿಯಲ್ಲಿ ಇರೋಂಥ ವರ್ಕರ್ಸಿಗೇನು ತಾವು ಹೋಗಿ ವಿಚಾರಿಸ್ಬೋದು, ಅವ್ರು ಮಾಹಿತಿ ಕೊಡ್ತಾರೆ. ಈಗ ಮೊದಲನೇದಾಗಿ ನಮ್ಮಲ್ಲಿ ಯಾವ್ಯಾವ ಕೆಟಗರಿಯಲ್ಲಿ ಎಲ್ಲೆಲ್ಲಿ ಶಾಲೆಗಳಿದೆ ಆ ಶಾಲೆಗಳ ಹೆಸರುಗಳು ಏನು ಅನ್ನೋದು ನಾನು ವಿವರಿಸ್ತೇನೆ ಸರ್. ಈಗ ನಮ್ಮಲ್ಲಿ ಯೋಜನೆ, ಈ ನಮ್ಮ ವಿಕಲಚೇತನ ಹಿರಿಯ ಸಬಲೀಕರಣ ಇಲಾಖೆಯಲ್ಲಿ ಶಿಶು ಕೇಂದ್ರೀಕೃತ ಯೋಜನೆಯಡಿ ಅಂಥೇಳಿ ಒಂದಿಷ್ಟು ನಾವು NGO ಥ್ರೂ ಅಂದರೆ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಶಾಲೆಗಳನ್ನು ರನ್ ಮಾಡ್ತಾ ಇದ್ದೇವೆ. ಅದರದ್ದು ಬಂದುಬಿಟ್ಟು ಅದರಲ್ಲಿ ನಾವು ಬುದ್ಧಿಮಾಂದ್ಯ ಮಕ್ಕಳ ಶಾಲೆ, ಪರಿವರ್ತನಾ ಬುದ್ಧಿಮಾಂದ್ಯ ಮಕ್ಕಳ ವಸತಿ ರಹಿತ ಶಾಲೆ ಇದು. ಬುದ್ಧಿಮಾಂದ್ಯ ಮಕ್ಕಳದ್ದು ಪರಿವರ್ತನಾ ಅಂತೇಳಿ, ಇದು ನಮ್ಮ ಕಲಬುರಗಿ ನಗರದಲ್ಲಿ ಇರೋಂಥದ್ದು, ಹೈಕೋರ್ಟ್ ಎದುರುಗಡೆ ಇರೋಂಥದ್ದು
ಹೈಕೋರ್ಟ್ ಎದುರಿಗೆ ನಮ್ಮ IT ಪಾರ್ಕ್ ಇದೆಯಲ್ಲ ಅದರ ಬ್ಯಾಕ್ ಸೈಡ್ ಅಲ್ಲಿ ಬರುತ್ತೆ ಸರ್. ಪರಿವರ್ತನಾ ಬುದ್ಧಿಮಾಂದ್ಯ ಮಕ್ಕಳ ವಸತಿ ರಹಿತ. ಇಲ್ಲಿ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕರ್ಕೊಂಡು ಬಂದು ಮನೆಯಿಂದ ಬಿಡೋದು ವ್ಯವಸ್ಥೆನೂ ಇದೆ. ಅಲ್ಲೆಲ್ಲ ರೀತಿಯಿಂದ ಬುದ್ಧಿಮಾಂದ್ಯ ಮಕ್ಕಳಿಗೆ ವೊಕೇಶನಲ್ ಟ್ರೈನಿಂಗ್ ಕೊಡೋಂಥದ್ದು, ವಿಶೇಷ ಶಿಕ್ಷಕರಿಂದ ತರಬೇತಿ ಕೊಡೋಂಥದ್ದು ಎಲ್ಲ ರೀತಿಯ ವ್ಯವಸ್ಥೆಗಳಿದೆ. ಇಲ್ಲಿ ಸುಮಾರು ಹುಡುಗರು ಇಷ್ಟು ಅಡ್ವಾನ್ಸ್ ಆಗಿ ಈಗ ಪ್ರಿಪೇರ್ ಆಗಿದ್ದಾರೆ. ಅವರೆಲ್ಲ ನಾವು ಹೇಳ್ತಾ ಇರ್ತೀವಿ ಬುದ್ಧಿಮಾಂದ್ಯರು ಅವ್ರು ಏನು ಮಾಡ್ತಾರೆ ಹಂಗೆ ಹಿಂಗೆ ಅಂಥೇಳಿ. ಅವರು ಆ ಥರ ತರಬೇತಿ ಕೊಟ್ಟು ಅವರಿಗೆ ಒಂದು ರೂಪ ಕೊಟ್ಟಿದ್ದಾರೆ. ಆ ಮಕ್ಕಳು ಇಷ್ಟು ನಮ್ಮ ಸಾಧಾರಣಕ್ಕೆ ಸಾಮಾನ್ಯ ವಿಕಲಚೇತನ ಮಕ್ಕಳಿಗಿಂತ ಅವರು ಅಧಿಕವಾಗಿ ಇದು ಆ್ಯಕ್ಟಿವ್ ಆಗಿದ್ದಾರೆ. ಸ್ವಾವಲಂಬಿ ಬದುಕು ಅವರಿಗೆ ಬದುಕು ಕಟ್ಕೊಳ್ಳಿಕ್ಕೆ ಅದು ಒಂದು ವ್ಯವಸ್ಥೆ ಇದೆ ಸರ್. ಓಕೆ ಸರ್, ಒಂದೇ ನಿಮಿಷ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತೀನಿ. ಇನ್ನೊಂದು ಕರೆ ಇದೆ ಸರ್. ಓಕೆ ಸರ್. ಹಲೋ ಸರ್ ನಮಸ್ಕಾರ ಸರ್. ನಮಸ್ತೆ, ಎಲ್ಲಿಂದ ಯಾರು ಮಾತಾಡ್ತೀರಿ? ಇದು ಕಲಬುರಗಿಯಿಂದ ಸರ್. ತಮ್ಮ ಹೆಸರು ಹೇಳ್ರಿ. ಹೀರಾಬಾಯಿ. ಹೀರಾಬಾಯಿ ಅವರಾ? ಹಾಂ ರೀ. ಪ್ರಶ್ನೆ ಕೇಳ್ರಿ. ಸಾದಿಕ್ ಹುಸೇನ್ ಸರ್ ಇದ್ದಾರೆ. ವಿಕಲಚೇತನರ ವಿಶೇಷ ಶಾಲೆಗಳ ಬಗ್ಗೆ ಮಾತಾಡ್ತಿದ್ದೀವಿ. ಅದೇ ಸ್ಕೂಲಿಗೆ ಅದೇ ಸೇರ್ಸ್ಬೇಕಂತೀವಿ ಸರ್. ಈಗ 8th ತನ ರೀ ಹುಡುಗ ಹ್ಯಾಂಡಿಕ್ಯಾಪ. 8th ಕ್ಲಾಸಾ? ಹಾಂ 8th ಕ್ಲಾಸ್ ತನ ರೀ. ಈಗ ಮೇಡಮ್ ಅವರೇ, ಈಗ ತಾವು ಏನು ಪ್ರಾಬ್ಲಮ್ ಅದ ಮಗುಗೆ? ಕಾಲು ಪ್ರಾಬ್ಲಮ್ ಸರ್. 2 ಕಾಲಿನ ಬಳ್ಳುಗಳು ಇಲ್ಲ ಸರ್. ಆಯ್ತು. ಈಗ ದೈಹಿಕ ವಿಕಲಚೇತನರು ಆಗ್ತಾರೆ ಅವ್ರು ದೈಹಿಕ ವಿಕಲಚೇತನರಾದ್ರಿಂದ ನಮ್ಮಲ್ಲಿ ಆ ವ್ಯವಸ್ಥೆಯದ್ದು ಶಾಲೆ ಇಲ್ಲ. ಇಲ್ಲಿ ನಮ್ಮಲ್ಲಿರೋಂಥದ್ದು ಶ್ರವಣ ನ್ಯೂನ್ಯತೆ ಉಳ್ಳವರು ಮತ್ತು ಅಂಧ ಮಕ್ಕಳು ಮತ್ತು ಬುದ್ಧಿಮಾಂದ್ಯ ಮಕ್ಕಳು, ಈ ರೀತಿಯ ಶಾಲೆಗಳು ಮಾತ್ರ ಸರ್ಕಾರದಲ್ಲಿ ಅನುಮತಿ ಇದೆ. ಅದು ಮಾತ್ರ ಶಾಲೆಗಳು ನಡೆಸ್ತಾ ಇದ್ದೀವಿ. ಈ ದೈಹಿಕ ವಿಕಲಚೇತನ ಇರೋಂಥ ಮಕ್ಕಳು ಯಾವುದೇ ಸಾಮಾನ್ಯ ಶಾಲೆಗಳಲ್ಲಿ ಪ್ರವೇಶಾತಿ ಪಡೆದುಕೊಳ್ಬೋದು. ಯಾರೂ ನಿರಾಕರಣೆ ಮಾಡೋದಿಲ್ಲ ನಿಮಗೆ. ನೀವು ನಿಮ್ಮ ಪಕ್ಕದ ನಿಮ್ಮ ಮನೆ ಪಕ್ಕ ಇರೋಂಥ ಸರ್ಕಾರಿ ಶಾಲೆ ಯಾವುದೇ ಶಾಲೆ ಇರಲಿ ಅಲ್ಲಿ ದಾಖಲಾತಿ ಮಾಡಿಸ್ಬೋದು ಮೇಡಮ್. ಮಾಡಿ ಸರ್, ಹೋಗ್ತಾ ಇದ್ದಾನ ಅಲ್ಲೇ. ಆದ್ರೆ ಈಗ ಮತ್ತು ಹ್ಯಾಂಡಿಕ್ಯಾಪ್ ಏನ್ರಿ ಹಾಸ್ಟೆಲ್ ಕಡೆ ಸೇರ್ಸೋದಂತ ಅದೇನಂತ ಕೇಳಿದೆ. ಈ ವ್ಯವಸ್ಥೆ ಇದು ಸಾಮಾನ್ಯ ಶಾಲೆಗಳಲ್ಲಿ ನೀವು ಈಗ ಮೊರಾರ್ಜಿ ದೇಸಾಯಿ ಶಾಲೆಗಳು ಇರ್ತವೆ, ಅಥವಾ ನೀವು ಯಾವ್ಯಾವ ಇದಕ್ಕೆ ಸಂಬಂಧಪಡ್ತೀರಿ ಯಾವ ಇಲಾಖೆಗೆ, ಅಲ್ಲಿ ನೀವು ಅಡ್ಮಿಷನ್ ಮಾಡಿದಾಗ ಅಲ್ಲಿ ವಸತಿ ಶಾಲೆಗಳಿಗೆ ನಿಮ್ಮ ವಿಕಲಚೇತನ ಮಗು ಇರೋದ್ರಿಂದ ಮೊದಲ ಆದ್ಯತೆ ಕೊಟ್ಟು ಅವನಿಗೆ ವಸತಿ ಶಾಲೆ ಇದರಲ್ಲಿ ಪ್ರವೇಶಾತಿ ತಗೋಬೋದು. ಅದಕ್ಕೆ ನಿಮಗೆ ಇದು ಇರುತ್ತೆ, ಏನಂತಾರೆ ಅದಕ್ಕೆ, ಒಂದು ರಿಸರ್ವೇಷನ್ ನಿಮಗೆ ಮೀಸಲಾತಿ ಸಿಗುತ್ತೆ ಅದರಲ್ಲಿ. ಮುರಾರ್ಜಿಯಲ್ಲಿ ಮಾಡಬಹುದೇನು? ಹೌದು, ಅದು ಮೊದಲು ಅಡ್ಮಿಷನಿಗೆ ಫಸ್ಟ್ ಆದ್ಯತೆ ಕೊಡ್ತಾರೆ ವಿಕಲಚೇತನ ಮಗುವಿಗೆ. ಅದು ನೀವು ಸಂಬಂಧಪಟ್ಟ ಈಗ ಸೋಷಿಯಲ್ ವೆಲ್ಫೇರ್ ಇಲಾಖೆ ಆಗಲಿ ಅಥವಾ ತಾಲೂಕು ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ ಮೀಟ್ ಆದರೆ ಅವ್ರು ನಿಮಗೆ ಮಾಹಿತಿ ಕೊಡ್ತಾರೆ. ಯಾವ ಶಾಲೆಯಲ್ಲಿ ಕರೀತಾರೆ ಅಪ್ಲಿಕೇಶನ್, ಅಲ್ಲಿ ಅಪ್ಲೈ ಮಾಡಿಕೊಂಡು ಅಲ್ಲಿ ನೀವು ಅಡ್ಮಿಷನ್ ಮಾಡಿಸ್ಬೋದು. ಇದು ದೈಹಿಕ ವಿಕಲಚೇತನರ ಶಾಲೆ ನಮ್ಮಲ್ಲಿ ಇಲಾಖೆಯಲ್ಲಿ, ಅದು ಈ ಸಾಮಾನ್ಯ ಶಾಲೆಯಲ್ಲಿ ಓದ್ತಾ ಇರ್ತಾರೆ ಮಕ್ಕಳು, ಅದಕ್ಕೆ ಈ ಇಲಾಖೆಯಲ್ಲಿ ಅದು ಇಟ್ಕೊಂಡಿಲ್ಲ ವ್ಯವಸ್ಥೆ. ಧನ್ಯವಾದಗಳು ಮೇಡಮ್, ನಿಮಗೆ ಸರಿಯಾದ ಮಾಹಿತಿ ತಲುಪ್ತು ಅಂತ ಅನ್ಕೊತೀನಿ. ಮುಂದಿನ ಕರೆಯಲ್ಲಿ ಯಾರ ಜೊತೆ ಆಗಿದ್ದಾರೆ ನೋಡೋಣ. ಹಲೋ, ಕರೆ ಬಹುಶಃ ಕಟ್ಟಾಗಿದೆ ಸರ್. ಆಗಲೇ ನೀವು ಶಾಲೆ ಹೆಸರು ವಿಳಾಸ ಹೇಳ್ತಿದ್ರಿ, ಒಂದನ್ನು ಹೇಳಿದ್ರಿ ಪರಿವರ್ತನಾ ಬಗ್ಗೆ. ಪರಿವರ್ತನಾ ಬುದ್ಧಿಮಾಂದ್ಯ ಮಕ್ಕಳದ್ದು ಹೇಳಿದ್ದೆ. ಈಗ ನೆಕ್ಸ್ಟ್ ಇನ್ನೊಂದು ಸಿದ್ಧಾರ್ಥ ಶ್ರವಣ ದೋಷವುಳ್ಳ ಮಕ್ಕಳ ವಸತಿಯುತ ಶಾಲೆ. ಇದು ಕೋ ಎಜುಕೇಶನ್, ಗಂಡು ಮತ್ತು ಹೆಣ್ಣು ಮಕ್ಕಳ. ಇದು 1ರಿಂದ 10ನೇ ತರಗತಿವರೆಗೆ ಇದು ನಮ್ಮಲ್ಲಿ ಶ್ರವಣ ನ್ಯೂನ್ಯತೆ ಉಳ್ಳ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಶಾಲೆ ಇದೆ. ಹೆಸರಾಂತ ಹಳೆ ಶಾಲೆ, ಇದು ತುಂಬಾ ಹಳೆ ಶಾಲೆ ಜಿಲ್ಲೆಯಲ್ಲಿ. ಇದರಲ್ಲಿ ತಾವು ದಾಖಲಾತಿಯನ್ನು ಪಡಲಿಕ್ಕೆ ಇದನ್ನು ವ್ಯವಸ್ಥೆ ಇದೆ. ಇನ್ನೊಂದು ನಮ್ಮಲ್ಲಿ ಇದ್ರ ವಿಳಾಸ ಹೇಳ್ಬಿಡ್ರಿ ಸರ್. ಸಿದ್ಧಾರ್ಥ ಶ್ರವಣ ನ್ಯೂನ್ಯತೆ ಉಳ್ಳ ಮಕ್ಕಳ ವಸತಿಯುತ ಶಾಲೆ, ಇದು ಯೂನಿವರ್ಸಿಟಿ ಗೇಟ್ ಅಪೋಸಿಟ್ ಅಲ್ಲಿ ಇರೋಂಥ ಒಂದು, ಆ ಗೇಟ್ ಅಪೋಸಿಟ್ಗೆ ಬರುತ್ತೆ ಸರ್ ಸಿದ್ಧಾರ್ಥ. ಅಲ್ಲಿ ಬೋರ್ಡ್ ಗೀಡ್ ಹಾಕಿದ್ದಾರೆ ಸಿದ್ಧಾರ್ಥ ಅಂತೇಳಿ. ರೋಡಿಗೆ ಸೇಡಂ ರೋಡಿಗಿದೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಇನ್ನೊಂದು ನಮ್ಮ ಸರ್ಕಾರಿ ಶಾಲೆನೂ ಇದೆ. ನಮ್ಮ ಸರ್ಕಾರಿ ಶ್ರವಣ ನ್ಯೂನ್ಯತೆ ಉಳ್ಳ ಮಕ್ಕಳ ಶಾಲೆನೂ ಇದೆ ಅಳನ್ ಚೆಕ್ ಪೋಸ್ಟ್ ಅಲ್ಲಿ. ಅದು ಸರ್ಕಾರಿ ಶಾಲೆ. ಅಲ್ಲಿ ನಮಗೆ 1 to 8th ವರೆಗೆ ಅಡ್ಮಿಷನ್ಗೆ ಅವಕಾಶ ಇದೆ. ಅಲ್ಲಿ ಓನ್ಲಿ ಫಾರ್ ಬಾಯ್ಸ್, ಗಂಡು ಮಕ್ಕಳಿಗೆ. ಅದು ವಸತಿ ರಹಿತನ? ಅದು ವಸತಿಯುತ. ಅಲ್ಲಿ ಗಂಡು ಮಕ್ಕಳಿಗೆ ಅಷ್ಟೇ ಇದೆ ಅವಕಾಶ. ಇಲ್ಲಿ ಗಂಡು ಹೆಣ್ಣು 2 ಓದ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಸರ್ ಇನ್ನೊಂದು ನಮ್ಮ ಸರ್ಕಾರಿ ಅಂಧ ಬಾಲಕರ ವಸತಿಯುತ ಶಾಲೆ. ಇದು ನಮ್ಮ ಐವನ್ಶಾಹಿ ಗೆಸ್ಟ್ ಹೌಸ್ ಹಿಂದೆ, ಹಾರ್ಟ್ ಆಫ್ ಸಿಟಿ ಅಂತಾರಲ್ಲ, ಆ ಏರಿಯಾದಲ್ಲಿ ಈಗ ಉತ್ತಮವಾದ ನಾವು ಬಿಲ್ಡಿಂಗ್ ಕಟ್ಸ್ತಾ ಇದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ
ಮುತುವರ್ಜಿಯಿಂದ ಮಾನ್ಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರ ಮುತುವರ್ಜಿಯಿಂದ ಒಂದು ಉತ್ತಮವಾದ ಎಲ್ಲ ಸೌಲಭ್ಯ ಇರುವಂಥ ಒಂದು ಒಳ್ಳೆ ಕಟ್ಟಡ ಕಟ್ತಾ ಇದ್ದೀವಿ. ಇನ್ನೇನು 1-2 ತಿಂಗಳಲ್ಲಿ ಅದು ಓಪನಿಂಗ್ ಆಗುತ್ತೆ. ಅಲ್ಲಿ ಒಂದು ಎಲ್ಲ ವ್ಯವಸ್ಥೆ ಇದೆ. ಅಲ್ಲಿ ಸರ್ಕಾರಿ ಅಂಧ ಬಾಲಕರ ವಸತಿ ಶಾಲೆ ಅದು. ಅಲ್ಲಿ ಉಚಿತವಾಗಿ ಎಲ್ಲ ರೀತಿಯಿಂದ ನಾವು ವಸತಿ, ಊಟ, ಬ್ರೈಲ್ ಮಷಿನ್ಗಳಿಂದ ಕಲಿಸೋದು, ಬ್ರೈಲ್ ಲೈಬ್ರರಿನೇ ಇದೆ ಪ್ರತ್ಯೇಕವಾಗಿ. ಅಲ್ಲಿ ಕಂಪ್ಯೂಟರ್ ಲೈಬ್ರರಿ ಇದೆ. ಯಾವುದೇ ಜಿಲ್ಲೆಯಿಂದ ವಿದ್ಯಾರ್ಥಿಗಳು ಬರುವಂಥ ಆಸಕ್ತಿ ಇದ್ದರೆ ನಮ್ಮಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಬರ್ಬೋದು. ಇದು ಸುಮಾರು ಹಳೆಯ ಶಾಲೆ ನಮ್ಮ ಜಿಲ್ಲೆಯಲ್ಲಿ. ತುಂಬ ಉತ್ತಮವಾದ ಕೆಲಸ ಆಗ್ತಿದೆ ಸರ್. ಮುಂದಿನ ಕರೆಯಲ್ಲಿ ಯಾರ ಜೊತೆ ಆಗಿದ್ದಾರೆ ನೋಡೋಣ. ಹಲೋ ಹಲೋ, ನಮಸ್ಕಾರ ರೀ ಸರ್. ನಮಸ್ತೆ, ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಪರಿಚಯ ಮಾಡಿಕೊಡ್ತೀರಿ? ಹಾಂ, ಆಯ್ತು ರೀ ಸಾಬ್ರಿ. ನಾವು ಯಾದಗಿರಿ ಡಿಸ್ಟಿಕ್, ಯಾದಗಿರಿ ತಾಲೂಕು ಬಾತ್ವಾರದಿಂದ ಸಾವಣ್ಣ ಅಂತ ರೀ. ಸಾಬಣ್ಣವರ ಕೇಳ್ರಿ ಪ್ರಶ್ನೆ. ಸಾದಿಕ್ ಹುಸೇನ್ ಖಾನ್ ಸರ್ ಇದ್ದಾರೆ, ಅವರು ಕಲಬುರಗಿ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿಗಳು. ಹಾಂ, ಹೇಳಿ. ನಮಸ್ಕಾರ ರೀ ಸಾಬ್ರಿ. ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಸಾಬ್ರ, ಹ್ಯಾಂಡಿಕ್ಯಾಪ್ ಮಕ್ಕಳು ಬರ್ತಾವನ್ರಿ? ಹಾಂ ಹಾಂ, ಹೇಳ್ರಿ. ಅದು ವಿಕಲಚೇತನ ಮಕ್ಕಳಿಗೆ ಏನಾಗಬೇಕಾಗಿತ್ತು? ಹ್ಯಾಂಡಿಕ್ಯಾಪ್ ಮಂದಿ ಮಕ್ಕಳು ಏನು ಇರ್ತಾರಲ್ರಿ, ಹಾಂ ಹಾಂ ಹಾಂ, ಅವು ಮಕ್ಕಳು ಈ ವಿಕಲಚೇತನರ ಸೇರಿಕೆ ಮಾಡಕ್ ಬರ್ತದ. ಅಲ್ಲಿ ಯಾವ ರೀತಿ ನ್ಯೂನ್ಯತೆ ಹೇಳಿದ್ರೆ ಅರ್ಥ ಆಗುತ್ತೆ. ಹ್ಯಾಂಡಿಕ್ಯಾಪ್ ಅಂತಂದ್ರೆ ದೃಷ್ಟಿರೋಗದ ಜನರ ಮಂದಿ ಮಕ್ಕಳು. ಅಲ್ರಿ, ಅವರು ಏನು ತೊಂದರೆ ಅದ? ಅವರಿಗೆ ಕಣ್ಣಿನ ತೊಂದರೆ ಅದ, ಏನಾದ್ರಿ? ಆ ಕಣ್ಣಿಂದ ಅಲ್ಪ ಸ್ವಲ್ಪ ಕಾಣ್ತಾವ್ರಿ. ದೃಷ್ಟಿ ವಿಕಲಚೇತನ. ಹುಡುಗ್ರು ಬಾಡ ಆಗ್ಯಾವ್ರಿ, ಓದಲಕತ್ತಾವ. ಮಂದದೃಷ್ಟಿ. ಅದು ಮಂದದೃಷ್ಟಿ ಅಂತಾರೆ. ಏನಿಲ್ರಿ, ರಪ್ಪಿ ಬೆಳಿತಾರ ನೋಡ್ರಿ. ಈಗ ಅಲ್ಕ ಕಣ್ಣು ಬಡ್ಕಂತ ದೃಷ್ಟಿ ಸರಿ ಕಾಣೋಲ್ಲ. ಆಯ್ತು. ಅವರು ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಆಗಿಲ್ವಾ? ಇನ್ನ ಇಲ್ರಿ, ಮಸ್ತ್ ಮಾಡಿವ್ರಿ. ಯಾದಗಿರಿ ಜಿಲ್ಲಾಕ ಸಾಬ್ರು ಬಂದಿದ್ರ ಬೆಂಗಳೂರ್ಲಾಚೆ ಅಲ್ಲಿನ ತೋರಿಸಿದೀವಿ. ಆಯ್ತಾಯ್ತು. ಈಗ ನನ್ನ ನಂಬರ್ ತಗೊಳ್ಳಿ, ನನಗೆ ನೀವು ಕಾಲ್ ಮಾಡಿ ಅಡ್ರೆಸ್ ಕೊಡಿ, ನಾನು ಟೀಚರ್ಸ್ ಕಳಿಸ್ಕೊಡ್ತೀನಿ ಅಲ್ಲಿಗೆ. ನಮ್ಮ ಶಾಲೆ ಅದು ಎಲಿಜಿಬಲ್ ಇತ್ತಂದ್ರೆ ನಮ್ಮ ಶಾಲೆ ವಸತಿಯುತ ಶಾಲೆ ಇದೆ, ಸರ್ಕಾರಿ ಅಂಧ ಬಾಲಕರ ಶಾಲೆ. ಅಲ್ಲಿ ಅರೇಕೆ ಬಂದ ನೋಡ್ರಿ, ಚಿಕ್ಕೋಳ ಬಾಡ 15-16 ಅಡ್ಮಿಷನ್ ಮಾಡ್ಸೋಣ, ನೋಡೋಣ ಅದ್ರದ್ದು ಏನಾದ ಕ್ರೈಟೀರಿಯಾ ನೋಡಿಕೊಂಡು ಚೆಕ್ ಮಾಡ್ತಾರೆ. ನಮ್ಮ ಸಿಬ್ಬಂದಿಗಳಿಗೆ ಕಳಿಸ್ತೀವಿ. ಯಾದಗಿರಿ ಇರಲಿ, ಯಾವುದೇ ಜಿಲ್ಲೆ ಇರಲಿ, ನಮಗೆ ಮಕ್ಕಳ ಎಜುಕೇಶನ್ ಮುಖ್ಯ ಅದ. ಅವು ಸಾಬ್ರ ಯಜಮಾನ ಮನುಷ್ಯರು ಮುದುಕರಾದಾಗ ಏನ್ ತಲೆ ನಡಗ್ತದಲ್ರಿ, ಹಿಂಗ ತಲೆ ನಡಗ್ತಾರಲ್ಲ, ಹಾಂ ಹಾಂ, ಆ ನಮ್ಮನ ಕಣ್ಣು ಅದೇ ನಮ್ಮನ ಹೊಡಿತಾವ ನೋಡ್ರಿ. ಆಯ್ತಾಯ್ತು. ಅದು ಡಾಕ್ಟರ್ ಸರ್ಟಿಫಿಕೇಟ್ ಅದನಾ ಅವ್ರ ಹತ್ರ? UDID ಇರ್ಬೇಕ್ರಿ. ಆಯ್ತಾಯ್ತು. ನೀವು ನನ್ನ ನಂಬರಿಗೆ ಕಾಲ್ ಮಾಡಿ, ನಾನು ಅದನ್ನು ನಿಮಗೆ ಸ್ಟಾಫ್ ಕಳಿಸ್ಕೊಡ್ತೀನಿ. ನಮ್ಮ ಸಿಬ್ಬಂದಿ ಬಂದು ನೋಡ್ತಾರೆ ಅದನ್ನು. ಆಯ್ತು ರೀ ಸಾಬ್ರ. ನಂಬರ್ ಲಾಸ್ಟ್ ಹೇಳ್ತಾರನ್ರಿ? ನನ್ನ ನಂಬರ್ ಲಾಸ್ಟಿಗೆ ಹೇಳ್ತಾರೆ. ಆಯ್ತು. ಕಾರ್ಯಕ್ರಮ ಹೀಗೆ ಕೇಳ್ತಾ ಇರಿ. ಸಾಬಣ್ಣ ಅವರೇ, ತುಂಬ ಧನ್ಯವಾದಗಳು ಭಾಗವಹಿಸಿ. ನಮಸ್ಕಾರ ರೀ. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಈಗ ಇಂಥ ಶಾಲೆಗಳಲ್ಲಿ ಪೇರೆಂಟ್ಸ್ಗೆ ತಮ್ಮ ಮಕ್ಕಳು ಯಾವ ರೀತಿ ಕಲಿತಿದ್ದಾರೆ, ಅವ್ರ ಇಂಪ್ರೂವ್ಮೆಂಟ್ ಯಾವ ರೀತಿ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದು ತುಂಬ ಕುತೂಹಲ ಇರುತ್ತೆ. ಈಗ ಪೇರೆಂಟ್ಸ್ ಮೀಟಿಂಗ್ ಅಂತ ಏನಾದರೂ ರೆಗ್ಯುಲರ್ ಆಗಿ ಮಾಡ್ತೀವಲ್ಲ ಸರ್? ನಾವು ಮಂತ್ಲಿ ಒಂದು ಪಾಲಕರ ಸಭೆ ಅಂತ ಕರಿತೀವಿ. ಹೆಚ್ಚಿಗೆ ಪಾಲಕರು ಹಳ್ಳಿಯಿಂದ ಬರೋಂತ ಇರೋದ್ರಿಂದ ಉದ್ಯೋಗದಲ್ಲಿ ಹೋಗ್ತಿರ್ತಾರೆ. ಆದ್ರೂ ಬರ್ತಾರೆ, ಸ್ವಲ್ಪ ಜನ ಪಾಲಕರು ಇಂಟ್ರೆಸ್ಟೆಡ್ ಇಂದ ಬರ್ತಾರೆ. ಬಂದಾಗ ನಾವು ನಮ್ಮ ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಪಾಲಕರ ಸಭೆ ಕರೆದು ಅವರ ವಿದ್ಯಾರ್ಥಿಗಳದ್ದು ಪ್ರಗತಿಯನ್ನು ಹೇಳ್ತೇವೆ. ಮತ್ತೆ ವಿದ್ಯಾರ್ಥಿಗಳದ್ದು ಏನಾದರೂ ಸಮಸ್ಯೆಗಳಿದ್ದರೂ ಕೇಳ್ತೇವೆ. ಪಾಲಕರಿಗೆ ಇಲ್ಲಿ ಏನು ಪ್ರೋಗ್ರೆಸ್ ಆಗ್ತಾ ಇದೆ, ಮಕ್ಕಳು ಈಗ ಸುಮಾರು ಪಾಲಕರು ನಮಗೆ ಒಳ್ಳೆ ಅಭಿಪ್ರಾಯನೂ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು ನಿಮ್ಮ ಶಾಲೆಯಲ್ಲಿ ಚೆನ್ನಾಗಿ ಓದ್ತಾ ಇದ್ದಾರೆ ಸರ್, ಇಲ್ಲೇ ಇರಲಿ, ಅವರು ಇಲ್ಲೇ ಓದಲಿ, ನಮ್ಗೆ ಇನ್ನೂ ಏನು ನಾವು ನೋಡೋಕೆ ಬರೋದಿಲ್ಲ, ನೀವು ಚೆನ್ನಾಗೇ ಮಾಡ್ತಾ ಇದ್ದೀರಿ ಅಂತ ಹೇಳೇ ಹೋಗ್ತಾರೆ ಸರ್. ಮತ್ತೆ ಅವ್ರಿಗೆ ಅಷ್ಟು ಅಭಿಮಾನ ಇದೆ ಶಾಲೆಗಳ ಮೇಲೆ. ಸರ್, ಈಗ ನೀವು ಶಾಲೆಗಳ ಪಟ್ಟಿ ಹೇಳಿದ್ರಲ್ಲ, ಅದರಲ್ಲಿ ಸೀಟ್ಸ್ ಏನಾದರೂ ಲಿಮಿಟ್ ಇದೆಯಾ ಸರ್? ಅದಕ್ಕೆ ಇದೆ ಸರ್. ಏನಂದರೆ ಈಗ ಅನ್ಲಿಮಿಟೆಡ್ ನಮ್ಮಲ್ಲಿ ಮಕ್ಕಳು ಕೆಲವು NGOದವರಿಗೆ ನಾವು ಸೀಮಿತ ಮಾಡ್ತೀವಿ. ಈಗ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಡೀತಾ ಇರೋಂಥ ಶಾಲೆಗಳಿಗೆ ಅದಕ್ಕೆ ಆಲ್ರೆಡಿ ಸರ್ಕಾರದಿಂದನೇ ಫಿಕ್ಸ್ ಆಗಿರುತ್ತೆ, ಇಷ್ಟೇ ಮಕ್ಕಳು ಇರಬೇಕಂತೇಳಿ. ಅದಕ್ಕೂ ಹೆಚ್ಚಿಗೆ ಬಂದ್ರೂ ಅವಕಾಶ ಮಾಡಿಕೊಡ್ತೀವಿ. ಸರ್ಕಾರ ಅನುಮತಿ ಪಡೆದು ಅದಕ್ಕೆ ಅವಕಾಶ ಕಲ್ಪಿಸ್ಕೊಡ್ತೀವಿ ಸರ್. ಈಗ ಈ ವಿಶೇಷ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ವಿದ್ಯಾರ್ಥಿನಿಯರಿಗೆ ಓದಲಿಕ್ಕೆ ಅನುಕೂಲ ಆಗುವಂಥ ಸಲಕರಣೆಗಳೇನಾದರೂ ಪ್ರೊವೈಡ್ ಮಾಡ್ತೀರಾ ಸರ್? ಹೌದು ಸರ್, ಕೊಡ್ತಾ ಇರ್ತೀವಿ. ನಮ್ಮ ಶಾಲೆಗಳಲ್ಲದೆ ಸಾಮಾನ್ಯ ಶಾಲೆಗಳಲ್ಲಿ ಓದ್ತಿರೋಂಥ 1ನೇ ತರಗತಿಯಿಂದ ಹಿಡಿದು ಕಾಲೇಜು PG ಅವರು ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೆ ಓದ್ತಾ ಇರೋಂಥ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್
ಸ್ಕಾಲರ್ಶಿಪ್ 1ನೇ ತರಗತಿಯಿಂದ ಸ್ಕಾಲರ್ಶಿಪ್ ಕೊಡ್ತೀವಿ, ವಿದ್ಯಾರ್ಥಿ ವೇತನ ಕೊಡ್ತೀವಿ, ಶುಲ್ಕ ಮರುಪಾವತಿ ಮೊತ್ತನೂ ಕೊಡ್ತೀವಿ, ಹಾಗೂ ಮತ್ತು ಮೆರಿಟ್ ಸ್ಕಾಲರ್ಶಿಪ್ ಪ್ರೋತ್ಸಾಹಧನ, ಪ್ರತಿಭಾವಂತ ವಿದ್ಯಾರ್ಥಿಗಳು ಪ್ರೋತ್ಸಾಹಧನನೂ ಕೊಡ್ತೀವಿ ಸರ್. ಅದು ಜೊತೆಗೆ ನಮ್ಮ ಅಂಧ ಮಕ್ಕಳಿಗೆ ವಿಶೇಷವಾಗಿ ಕಲಿಕೆಗೆ ಅನುಕೂಲ ಆಗಲಂತ ಒಂದು ಟಾಕಿಂಗ್ ಲ್ಯಾಪ್ಟಾಪ್ ಅಂತ ಬರುತ್ತೆ. ಅದು ಈಗ ಮಾರ್ಕೆಟ್ ವ್ಯಾಲ್ಯೂ 1 lakh rupees. ಆ ಟಾಕಿಂಗ್ ಲ್ಯಾಪ್ಟಾಪ್ ವಿಶೇಷ ಸಾಫ್ಟ್ವೇರ್ಗಳು ಇರ್ತವೆ ಅದರಲ್ಲಿ, ಅವರಿಗೋಸ್ಕರನೇ ಜಾಸ್ ಸಾಫ್ಟ್ವೇರು, ಅವರಿಗೋಸ್ಕರನೇ ಅವು ಬ್ರೈಲ್ ಲಿಪಿಯಲ್ಲಿ ಇರುತ್ತೆ. ಆ ಸಾಫ್ಟ್ವೇರ್ಗಳಂತ ಒಂದು ಟಾಕಿಂಗ್ ಲ್ಯಾಪ್ಟಾಪ್ ಕೊಡ್ತೀವಿ, ಬ್ರೈಲ್ ಕಿಟ್ಸ್ ಕೊಡ್ತೀವಿ, ಹಾಗೂ ವೈಟ್ ಕೇನ್ ಅವ್ರು ನಡಿಲಿಕ್ಕೆ ಅನುಕೂಲ ಆಗೋಂಥ ಸ್ಮಾರ್ಟ್ ಕೇನುಗಳು ಕೊಡ್ತೀವಿ, ಬ್ರೈಲ್ ವಾಚ್ಗಳು ಕೊಡ್ತೀವಿ ಸರ್ ವಿದ್ಯಾರ್ಥಿಗಳು. ಮತ್ತು ಅದಲ್ಲದೆ ನಮ್ಮ ಶ್ರವಣ ನ್ಯೂನತೆ ಉಳ್ಳ ಮಕ್ಕಳಿಗೆ ಏರಿಂಗ್ ಏಡ್ಸ್ ಕೊಡ್ತೀವಿ, ಶ್ರವಣ ಸಾಧನಗಳನ್ನು ಕೊಡ್ತಾ ಇದ್ದೀವಿ. ಈಗ ಅದಲ್ಲದೆ ನಾವು ಈಗ ವಿಕಲಚೇತನ ವಿದ್ಯಾರ್ಥಿಗಳು ಓದಲಿಕ್ಕೆ ಅನುಕೂಲ ಆಗಲಿಕ್ಕೆ ಶಾಲಾ ಕಾಲೇಜಿಗೆ ಹೋಗಿ ಬರಲಿಕ್ಕೂ ವಾಹನಗಳನ್ನು ಕೊಡ್ತಾ ಇದ್ದೀವಿ, ದ್ವಿಚಕ್ರ ವಾಹನಗಳು, ದೈಹಿಕ ವಿಕಲಚೇತನರಿಗೆ. ಮುಂದಿನ ಕರೆ ಇದೆ ಸರ್, ನೋಡೋಣ. ಹಲೋ 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 ಸರ್. ಸರ್, ಕಲ್ಯಾಣವಾಣಿ ಆಕಾಶವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಪರಿಚಯ ಮಾಡಿಕೊಡ್ರಿ. ನಮ್ಮ ಹೆಸರು ಲಕ್ಷ್ಮೀಕಾಂತ್. ಲಕ್ಷ್ಮೀಕಾಂತ್ ಅವ್ರು ಎಲ್ಲಿಂದ ಮಾತಾಡ್ತೀರಿ? ನಾವು ಇಲ್ಲಿ ಆಳಂದ ತಾಲೂಕು. ಹಾಂ, ಪ್ರಶ್ನೆ ಕೇಳ್ರಿ. ಸಾದಿಕ್ ಸರ್ ಇದ್ದಾರೆ. ಲಕ್ಷ್ಮೀಕಾಂತ್ ಅವ್ರೆ ಮಾತಾಡ್ರಿ. ಬಹುಶಃ ಲಕ್ಷ್ಮೀಕಾಂತ್ ಅವರ ಸಂಪರ್ಕ ಕಟ್ಟಾಗಿದೆ. ನೋಡೋಣ, ಮತ್ತೆ ಕರೆ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಕೇಳುಗರಿಗೆ ಒಂದು ಮನವಿ. ಕಾರ್ಯಕ್ರಮದಲ್ಲಿ ಇದು ನಿಮ್ಮ ಕಾರ್ಯಕ್ರಮ, ನೀವು ಭಾಗವಹಿಸಿ ಪ್ರಶ್ನೆ ಕೇಳಿ. ನಮ್ಮ ದೂರವಾಣಿ ಸಂಖ್ಯೆಗಳು 295986, ಎರಡನೇ ಸಂಖ್ಯೆ 295987, ಕೊನೆಯ ಸಂಖ್ಯೆ 310105. ಸಾದಿಕ್ ಸರ್ ಅವರು ಇದ್ದಾರೆ ಸ್ಟುಡಿಯೋದಲ್ಲಿ. ವಿಶೇಷ ಚೇತನರ ವಿಶೇಷ ಶಾಲೆಗಳ ಪ್ರವೇಶಾತಿ ಪ್ರಕ್ರಿಯೆ ಬಗ್ಗೆ ಮಾತಾಡ್ತಿದ್ವಿ. ನಿಮ್ಮ ಯಾವುದೇ ಸಮಸ್ಯೆ, ಗೊಂದಲ, ಸಂದೇಹ ಇದ್ದರೆ ಕರೆ ಮಾಡಿ ಪರಿಹಾರ ಮಾಡ್ಕೊಳ್ಳಿ. ಸರ್, ಇನ್ನೂ ವಿಶೇಷ ಶಾಲೆಗಳಲ್ಲಿ ಏನೆಲ್ಲ ಇನ್ನೂ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕೊಡ್ತೀರಾ? ಇದೆ ಸರ್. ಈಗ ನಮ್ಮಲ್ಲಿ ವಿಶೇಷ ಶಾಲೆಗಳಂದರೆ ಅವರಿಗೆ ಅನುಕೂಲ ಆಗಲಂತೆ. ಈಗ ನಮ್ಮ ಬಿಲ್ಡಿಂಗ್ ವ್ಯವಸ್ಥೆ ಹೆಂಗಿರುತ್ತಂದರೆ, ವಿಕಲಚೇತನರು, ಅಂಧ ವಿಕಲಚೇತನರು ವಿದ್ಯಾರ್ಥಿಗಳಿದ್ರೆ ಅವರಿಗೆ ರ್ಯಾಂಪ್ ವ್ಯವಸ್ಥೆ ವಿತ್ ರೇಲಿಂಗ್ ವ್ಯವಸ್ಥೆ, ಅವರಿಗೆ ಬೇಕಾಗಂಥ ಟಾಯ್ಲೆಟ್ ಸಪ್ರೇಟಾಗಿ ಅವರಿಗೆ ಅನುಕೂಲ ಆಗಿ ಅವರು ಈಸಿಯಾಗಿ ಹೋಗಿ ಬರಲಿಕ್ಕೆ ಅವ್ರಿಗೆ ಸಹಾಯಕರು ಇರ್ತಾರೆ ಸರ್? ಸಹಾಯಕರು ಇರ್ತಾರೆ. ಆ ಸಹಾಯಕರು ಇರಲಾರ್ದಂತೆ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಅಂದರೆ ಸೆಲ್ಫ್ ಆಗಬೇಕು, ಅವರು ಇಂಡಿಪೆಂಡೆಂಟ್ ಆಗಬೇಕು. ಅವರು ಸ್ವಂತವಾಗಿ ನಡೆದಾಡಲಿಕ್ಕೆ ಚಲನವಲನ ಶಿಕ್ಷಕರನ್ನು ಅಪಾಯಿಂಟ್ ಮಾಡಿದ್ದೇವೆ. ಅವರು ಸ್ವತಃ ಬ್ಲೈಂಡ್ ಇದ್ರು, ಟೋಟಲ್ ಬ್ಲೈಂಡ್ ಅಂಧತ್ವ ಇದ್ರೂ ಆ ಮಗು ತನ್ನಷ್ಟಕ್ಕೆ ತಾನೇ ಟಾಯ್ಲೆಟಿಗೆ ಹೋಗಿ ಬಂದು ಜಳಕ ಮಾಡಿಕೊಂಡು ತನ್ನಷ್ಟಕ್ಕೆ ತಾನೇ ಡ್ರೆಸ್ ಹಾಕ್ಕೊಂಡು ತರಗತಿಗಳಿಗೆ ಕೂಡಂಥ ವ್ಯವಸ್ಥೆನೂ ನಾವು ಕಲಿಸ್ಕೊಡ್ತೀವಿ. ಅಂದರೆ ಯಾರ ಮೇಲೂ ಡಿಪೆಂಡ್ ಆಗೋ ಸಂದರ್ಭ ಬರಲ್ಲ ಸರ್. ಇನ್ನೊಂದು ಕರೆ ಇದೆ ಸರ್, ನೋಡೋಣ. ಹಲೋ ಹಲೋ. ತಮ್ಮ ಪರಿಚಯ ಮಾಡಿಕೊಡ್ರಿ. ಆಕಾಶವಾಣಿ ಕಲಬುರಗಿಯ ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಹಲೋ ಸರ್, ನಮಸ್ಕಾರ ಸರ್. ಪರಿಚಯ ಮಾಡಿಕೊಡ್ರಿ. ನಮಸ್ತೆ. ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತೀನಿ. ಚಿಕ್ಕಪ್ಪ ಅವರು ದೂರದ ಶಿವಮೊಗ್ಗದಿಂದ ಮಾಡಿರಿ. ಪ್ರಶ್ನೆ ಕೇಳ್ರಿ ಚಿಕ್ಕಪ್ಪ ಅವರೇ. ಸರ್, ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಾ ಸರ್. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಪ್ರತಿ ಒಬ್ಬರಿಗೂ ತಿಳ್ಕೊಳಂತ ಒಂದು ವಿಚಾರ ಇವತ್ತು ಮಾಡಿದ್ದೀರಾ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಧನ್ಯವಾದಗಳು ಚಿಕ್ಕಪ್ಪ ಅವರೇ. ಆಮೇಲೆ ಈಗ ಈ ಕಾರ್ಯಕ್ರಮದಲ್ಲಿ ಒಳ್ಳೆ ಕೇಳುಗರಿಗೆ ಎಲ್ಲರಿಗೂ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಆಮೇಲೆ ಈ ಕಾರ್ಯಕ್ರಮ ಮುಗಿಯೋದ್ರೊಳಗೆ ಇನ್ನೂ ಯಾರಾದ್ರೂ ಈ ಪ್ರಶ್ನೆಗಳು ಯಾವ್ದಾದ್ರು ಕೇಳೋರಿದ್ರ ಬೇಗ ಕೇಳಿದ್ರೆ ಇನ್ನೂ ಒಳ್ಳೇದು, ಒಳ್ಳೆ ಮಾಹಿತಿ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಸರ್. ತುಂಬಾ ಧನ್ಯವಾದಗಳು ಸರ್. ನಿಮ್ದೇನಾದ್ರೂ ಪರ್ಸನಲ್ ಕ್ವಶನ್ ಇದೆ ಸರ್? ಅದೇ ವಿಕಲಚೇತನರು ಈಗ ಶಾಲೆಗೆ ಸೇರಿಸ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು ಅಂತ ಒಂದು ಪ್ರಶ್ನೆ ಅಷ್ಟೇ ಸರ್. ಅಲ್ಲ, ಕಾರ್ಯಕ್ರಮದಲ್ಲಿ ದೀರ್ಘವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆದ್ರೂ ಸರ್ ಇನ್ನೊಂದ್ ಸರ್ತಿ ಸಂಕ್ಷಿಪ್ತವಾಗಿ ಉತ್ತರ ಕೊಡ್ತಾರೆ. ಆಯ್ತು ಸರ್, ಆಯ್ತು. ಎಸ್ ಸರ್. ಈಗ ತಮಗೆ ಈಗ ವಿಕಲಚೇತನರ ಪ್ರವೇಶಾತಿ ಬಗ್ಗೆ ಮಾಹಿತಿ ಬೇಕಿತ್ತ ಸರ್? ಹೌದು ಸರ್, ಹೌದು. ಈಗ ತಾವು ಶಿವಮೊಗ್ಗದವರಾ? ಹೌದು ಸರ್, ನಾವು ಶಿವಮೊಗ್ಗದಲ್ಲಿ ಇರೋದು ಸರ್. ಈಗ ನಮ್ಮ ಇಲಾಖೆ ವಿಕಲಚೇತನರ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಎಲ್ಲ ಜಿಲ್ಲೆಗಳಲ್ಲಿ ನಾವು ವಿಶೇಷ ಶಾಲೆಗಳು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿನೂ ಇರ್ಬೋದು ಶಾಲೆಗಳು. ಆದರೆ ನಮ್ಮಲ್ಲಿ ಸರ್ಕಾರಿ ಶಾಲೆಗಳು ಇರೋಂಥದ್ದು ಕೆಲವು ಡಿವಿಷನ್ಗಳಲ್ಲಿ ಮಾತ್ರ ಇದೆ. ಅದು ಕಲಬುರಗಿ ವಿಭಾಗದಲ್ಲಿ, ಬೆಳಗಾವಿ ವಿಭಾಗದಲ್ಲಿ, ಕೇಂದ್ರ ಸ್ಥಾನಗಳಲ್ಲಿ ಮಾತ್ರ ಸರ್ಕಾರಿ ಶಾಲೆಗಳು ಇದೆ. ಈಗ ಎಲ್ಲ ಕಡೆ ಇರಲಿಕ್ಕಿಲ್ಲ. ಆದರೂ ನೀವು ಸರ್ಕಾರಿ ಶಾಲೆಗಳಲ್ಲಿ ಕಲಿಸ್ಬೇಕು ಅಂತಂದರೆ ನಮ್ಮ ಜಿಲ್ಲೆಗೂ ತಾವು ಮಕ್ಕಳನ್ನ ರೆಫರ್ ಮಾಡ್ಬೋದು. ಉಚಿತವಾಗಿ ನಾವು ಮಕ್ಕಳನ್ನ ಇಟ್ಕೊಂಡು ಸೇಫರ್ ಸೈಡ್ ನೀವು ಎಲ್ಲ ಅವರಿಗೆ ಏನು ಅನುಕೂಲ ಬೇಕು ಅದನ್ನೆಲ್ಲ ಅನುಕೂಲ ಕಲ್ಪಿಸ್ಕೊಡಿಸ್ತೀವಿ. ನೀವು ಮಕ್ಕಳಿದ್ರೆ ನಮ್ಮಲ್ಲಿ ದಯವಿಟ್ಟು ರೆಫರ್ ಮಾಡಿ ಸರ್, ಕಳಿಸಿಕೊಡಿ
ಖಂಡಿತ ಸರ್. ಆದ್ರೆ ನಮ್ಗೆ ಯಾರಾದ್ರೂ ಇಲ್ಲಿ ಗೊತ್ತಿರೋರು ಯಾರು ಇದ್ರೆ ಒಂದು ಅವ್ರಿಗೆ ತಿಳ್ಸಕ್ ಅನುಕೂಲ ಆಗುತ್ತೆ ಅಂತ ನಾನು ಕೇಳಿದೆ. ತಿಳಿಸಿ ಸರ್, ಯಾವುದೇ ಮೂಲೆಯಲ್ಲಿ ಇರಲಿ ರಾಜ್ಯದಲ್ಲಿ ನಮ್ಮ ವಿಕಲಚೇತನರು ಎಲ್ಲಿಯಾದರೂ ಅಡ್ಮಿಷನ್ ತಗೋಬಹುದು. ಆದರೂ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳು ತುಂಬ ಚೆನ್ನಾಗಿದ್ದಾವೆ, ತಾವು ಬಂದು ಅಡ್ಮಿಷನ್ ಮಾಡಿಸ್ಬೋದು. ಖಂಡಿತ ಚಿಕ್ಕಪ್ಪ ಅವರೇ, ತುಂಬಾ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಿಜಕ್ಕೂ ಒಳ್ಳೆ ಮಾಹಿತಿ ಸಿಕ್ಕಿದೆ. ಕಾರ್ಯಕ್ರಮದ ಕೊನೆಯಲ್ಲಿ ಸಾದಿಕ್ ಸರ್ ನಂಬರ್ ಕೂಡ ಶೇರ್ ಮಾಡ್ತೀವಿ. ಧನ್ಯವಾದಗಳು. ಖಂಡಿತ ಸರ್. ನೀವು ಅದನ್ನ ನೋಟ್ ಮಾಡ್ಕೊಳ್ಳಿ. ಏನೇ ಸಮಸ್ಯೆ ಇದ್ದರೂ, ಏನೇ ಅಡ್ಮಿಷನ್ ಬಗ್ಗೆ ಮಾಹಿತಿ ಬೇಕಾದರೂ ಅವರನ್ನು ಸಂಪರ್ಕ ಮಾಡಬಹುದು. ಖಂಡಿತವಾಗ್ಲೂ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಆಗಲೇ ನೀವು ವಿದ್ಯಾರ್ಥಿಗಳಿಗೆ ಇಂಡಿಪೆಂಡೆಂಟ್ ಆಗಿ ಅವರಿಗೆ ಒಂದು ಚಲನವಲನ ಎಲ್ಲ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ ಅಂತ ಬೇರೆ ಬೇರೆ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ರಿ ಸರ್. ನನಗೆ ಇನ್ನೊಂದು ಕುತೂಹಲ, ಈ ವಿಶೇಷ ಶಾಲೆಗಳಲ್ಲಿ ಕಲಿಸ್ತಿರುವಂಥ ಶಿಕ್ಷಕಿಯರು ಅವರು ವಿಶೇಷ ವರ್ಗದವರು ಅಥವಾ ಅವರು ಸಾಮಾನ್ಯರ? ಈಗ ಕೆಲವು ವಿಧಗಳ ಶಾಲೆಗಳಲ್ಲಿ, ಅಂದ್ರೆ ಈಗ ಅಂಧ ಮಕ್ಕಳ ಶಾಲೆ ಇದೆ, ಅಂಧ ಮಕ್ಕಳ ಶಾಲೆಯಲ್ಲಿ ಅಂಧ ಶಿಕ್ಷಕರೇ ಇದ್ದಾರೆ ಸರ್. ಸರ್ಕಾರಿ ಅಂಧ ಬಾಲಕರ ಶಾಲೆ ಇದೆ, ಅದೇ ರೀತಿಯಾಗಿ ಸ್ವಯಂ ಸೇವಾ ಸಂಸ್ಥೆಗಳಿಂದ ನಡೆಸಂಥದ್ದು ನಮ್ಮ ಅಂಧ ಬಾಲಕರ ಶಾಲೆ, ಅಂಧ ಮಕ್ಕಳ ವಸತಿಯುತ ಶಾಲೆಗಳಿದ್ದಾವೆ. ಆ ಶಾಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮಲ್ಲೇ ಓದಿದಂಥ ವಿದ್ಯಾರ್ಥಿಗಳೇ ನಮ್ಮ ಶಾಲೆಯಲ್ಲೇ ಓದಿ ನಮ್ಮ ಶಾಲೆಯಲ್ಲೇ ಶಿಕ್ಷಕರಾಗಿ ಅಪಾಯಿಂಟ್ ಆಗಿದವರು ಇದ್ದಾರೆ. ಅತ್ಯುತ್ತಮ ಸಾಧನೆ ಸರ್ ಇದು. ಅತ್ಯುತ್ತಮ ಸಾಧನೆ ಸರ್. ಕಲಬುರಗಿ ಜಿಲ್ಲೆಯಲ್ಲೇ ಓದಿದವರು ನಮ್ಮಲ್ಲಿ ಶಿಕ್ಷಕರಾಗಿದ್ದಾರೆ. ಸುಮಾರು ಹಳೆ ಬ್ಯಾಚ್ ಶಿಕ್ಷಕರು, ನುರಿತ ಶಿಕ್ಷಕರಿದ್ದಾರೆ ಸರ್ ನಮ್ಮಲ್ಲಿ. ತುಂಬಾ ವಿಶೇಷ ಸರ್ ಇದು. ನಿಮ್ಮ ಶಾಲೆಯಲ್ಲೇ ಓದಿ ಮತ್ತೆ ಬ್ಲೈಂಡ್ ಸರ್ ಅವರು ಆ ಸವಲತ್ತುಗಳನ್ನು ಪಡೆದುಕೊಂಡು ಇವಾಗ ಬೇರೆಯವರಿಗೆ ಅನುಕೂಲ ಆಗಲಿ ಅಂತ. ಇನ್ನೊಂದು ಸರ್, ನಮ್ಮ ಶಾಲೆಯಲ್ಲೇ ಓದಿದಂಥವ್ರು ಒಂದು ಸಂಸ್ಥೆ ಕಟ್ಟಿದ್ದಾರೆ, ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಶ್ರೀ ದತ್ತು ಅಗರ್ವಾಲ್ ಅಂತೇಳಿ. ನಮ್ಮ ಸರ್ಕಾರಿ ಅಂಧ ಬಾಲಕರ ಶಾಲೆಯಲ್ಲೇ ಓದಿದವರು ಅವರು ನಮ್ಮ ವಿದ್ಯಾರ್ಥಿನೇ. ಈಗ ಅವರೇ ಸ್ವಂತ ಒಂದು ಅಂಧ ಬಾಲಕಿಯರ ಶಾಲೆ ಕಟ್ಟಿ ಉತ್ತಮವಾದ ರೀತಿಯಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ನಮ್ಮೆಲ್ಲ ಕೇಳುಗರ ಪರವಾಗಿ ದತ್ತು ಅಗಲ್ವಾರ್ ಅವರಿಗೂ ಕೂಡ ಒಂದು ಅಭಿನಂದನೆ ಸರ್. ಈಗ ಹೆಣ್ಮಕ್ಳು ಅಂದರೆ ನಾವು ತುಂಬ ಹೆಣ್ಮಕ್ಳು ಅಭಿವೃದ್ಧಿ ಆದರೆ ಒಂದು ಇಡೀ ಸೊಸೈಟಿನೇ ಅಭಿವೃದ್ಧಿ ಆಗುತ್ತೆ ಅಂತ ಮಾತಾಡ್ತೀವಿ. ಈಗ ಹೆಣ್ಮಕ್ಳು ಕಾಲೇಜ್ ಓದುತ್ತಿರುವಂತಹ, ಹೌದು, ಅವ್ರಿಗೇನಾದರೂ ಹಾಸ್ಟೆಲ್ ವ್ಯವಸ್ಥೆ ಅಥವಾ ಅವ್ರಿಗೇನಾದರೂ ವಿಶೇಷ ವ್ಯವಸ್ಥೆ ಇದೆ ಸರ್? ಇದೆ ಸರ್. ಈಗ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲೇ ನಮ್ಮ ಇಲಾಖೆ ವತಿಯಿಂದ ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ಉದ್ಯೋಗಸ್ಥ ಮಹಿಳೆಯರು ಮತ್ತು ವಿಕಲಚೇತನ ಉದ್ಯೋಗಸ್ಥ ಮಹಿಳೆಯರು ಹಾಗೂ ವಿದ್ಯಾರ್ಥಿನಿಯರಿಗಾಗಿಯೇ ನಾವು ಒಂದೊಂದು ಹಾಸ್ಟೆಲನ್ನು ಅನುದಾನಿತ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಡೆಸ್ತಾ ಇದ್ದೀವಿ. ಹಾಸ್ಟೆಲ್ಗಳು ಅಲ್ಲಿ ವಿದ್ಯಾರ್ಥಿನಿಯರಾಗಲಿ, ಉದ್ಯೋಗಸ್ಥ ವಿಕಲಚೇತನರು ಆಗಲಿ, ಮಹಿಳೆಯರು, ಓನ್ಲಿ ಫಾರ್ ಗರ್ಲ್ಸ್, ಇವರು ಅಲ್ಲಿ ಬಂದು ದಾಖಲಾತಿ ಪಡಿಬೋದು. ಇದೊಂದು ಉತ್ತಮ ಅವಕಾಶ ಅದ. ಈಗ ಜಿಲ್ಲಾ ಕೇಂದ್ರದಲ್ಲಿ ಓದಂಥ ಇಂಟ್ರೆಸ್ಟೆಡ್ ಇರೋಂಥ ವಿಕಲಚೇತನರು, ಕಾಲೇಜಿಗೆ ಹೋಗೋಂಥ ಹುಡುಗಿಯರು, ಹೆಣ್ಮಕ್ಳು, ನಮ್ಮ ವಿದ್ಯಾರ್ಥಿನಿಯರಾಗಲಿ ಅವರು ಬಂದು ಅಲ್ಲಿ ದಾಖಲಾತಿಯನ್ನು ತಗೋಬಹುದು. ಆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಮಹಾದೇವಿ ತಾಯಿ ನಮ್ಮ ಉದ್ಯೋಗಸ್ಥ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ, ವಿಕಲಚೇತನ ಉದ್ಯೋಗಸ್ಥ ಮಹಿಳೆಯರ ಹಾಗೂ ವಿದ್ಯಾರ್ಥಿನಿಯರ ವಸತಿ ನಿಲಯ ಮಹಾದೇವಿ ತಾಯಿ ಅಂಥೇಳಿ ಹೆಸರಿದೆ ಸಂಸ್ಥೆ ಹೆಸರು. ಎಲ್ಲಿ ಬರುತ್ತೆ ಸರ್ ಇದು? ಆಳಂದ್ರ ಚೆಕ್ ಪೋಸ್ಟ್ ರೋಡಿಗೆ ಶೆಟ್ಟಿ ಥಿಯೇಟರ್ ಅಪೋಸಿಟ್ ಅಲ್ಲಿ, ಶೆಟ್ಟಿ ಥಿಯೇಟರ್ ಅಪೋಸಿಟ್ ಅಲ್ಲಿ ಬೋರ್ಡ್ ಇದೆ. ಆ ಬೋರ್ಡ್ ನೋಡಿಕೊಂಡು ಅಡ್ಮಿಷನ್ಗೆ ತಾವು ಹೋಗ್ಬೋದು. ಅಲ್ಲಿನೂ ಅಡ್ಮಿಷನ್ ತಗೊಳ್ತಾರೆ. ಚೆನ್ನಾಗಿ ಓದಲಿಕ್ಕೆ ಅವಕಾಶ ಸಿಗುತ್ತೆ. ತುಂಬ ಅತ್ಯುತ್ತಮವಾದ ವ್ಯವಸ್ಥೆ ಮಾಡಿದ್ದೀರಿ ಸರ್. ಸರ್, ಈಗ ಈ ಹಾಸ್ಟೆಲ್ಗಳಲ್ಲಿ ಪ್ರವೇಶ ಪಡೀಲಿಕ್ಕೆ ಏನೆಲ್ಲ ಅವರಿಗೆ ಡಾಕ್ಯುಮೆಂಟ್ಸ್ ಏನಾದರೂ ಅವಶ್ಯಕತೆ ಇದೆ? ಸೇಮ್ ಮಸ್ಟ್ ಅಂಡ್ ಶುಡ್. ಇದು ಏನು UDID ನಾವು ಏನು ಹೇಳ್ತಾ ಇದೀವಿ, ವಿಕಲಚೇತನರ ವಿಶಿಷ್ಟ ಗುರುತಿನ ಚೀಟಿ, ಆ ವಿಶಿಷ್ಟ ಗುರುತಿನ ಚೀಟಿನೂ ಹೊಂದಿರಬೇಕು. ಆ ಕಾಲೇಜ್ ಅಡ್ಮಿಷನ್ ಆಗಿರೋದು ಒಂದು ರೆಸಿಪ್ಟ್ ಏನಾದರೂ ತೊಗೊಂಡು ಬರಬೇಕು. ತೊಗೊಂಡು ಬಂದರೆ ಅಷ್ಟು ಸಾಕಾಗುತ್ತೆ. ಆ ಕಾಲೇಜ್ ಪ್ರೂಫ್ ಇರಬೇಕು ಅವರು ವಿದ್ಯಾರ್ಥಿನಿಯರು ಅನ್ಲಿಕ್ಕೆ. ಇದು ಸೌಲಭ್ಯ ಉಚಿತ ಅಲ್ವಾ ಸರ್? ಉಚಿತ ಸರ್, ಟೋಟಲ್ ಆಫ್ ಫ್ರೀ ಆಫ್ ಕಾಸ್ಟ್. ₹1 ಯಾರು ಕೊಡ್ಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ. ಆ ಸಂಸ್ಥೆಯವರು ಕೇಳಿದ್ರು ಅದು ತಪ್ಪಾಗುತ್ತೆ. ಅಂಥದ್ದು ಏನಾರು ಇದ್ರು ನಮ್ಗೆ ಮಾಹಿತಿ ಕೊಟ್ಟರೆ ಫ್ರೀ ಆಫ್ ಕಾಸ್ಟ್ ಮಾಡಿಸ್ಕೊಡ್ತೀವಿ ಸರ್ ಅಡ್ಮಿಷನ್. ಕಾರ್ಯಕ್ರಮದ ಕೊನೆಯ ಸಂದರ್ಭದಲ್ಲಿದ್ದೀವಿ. ಕೇಳುಗರು ಪ್ರಶ್ನೆ ಕೇಳೋದು ಏನಾದರೂ ಬಾಕಿ ಇದ್ದರೆ ದಯವಿಟ್ಟು ನಮ್ಮ ದೂರವಾಣಿ ಸಂಖ್ಯೆಗಳಿಗೆ ಡಯಲ್ ಮಾಡಿ. ನಮ್ಮ ಸಂಖ್ಯೆಗಳು 295986, ಎರಡನೇ ಸಂಖ್ಯೆ 295987, ಮೂರನೇ ಸಂಖ್ಯೆ 310105, ನಮ್ಮ STD ಕ್ರಮಾಂಕ 08472. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಡೌಟನ್ನು ಕೇಳಬಹುದು. ಸಾದಿಕ್ ಸರ್ ಅವರು ಉಪಸ್ಥಿತರಿದ್ದಾರೆ. ಸರ್, ಈಗ ಓವರಾಲ್ ಆಗಿ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಅಂದರೆ ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳಾಗಿರ್ಬೋದು, ಕಲಬುರಗಿಯವರೇ ಆಗಿರ್ಬೋದು ಮತ್ತು ಪಾಲಕರಾಗಿರ್ಬೋದು, ಇವರೆಲ್ಲರಿಗೂ ಇನ್ವಾಲ್ವ್ ಮಾಡಿಕೊಂಡು ಏನು ಸಂದೇಶ ಕೊಡ್ತೀರಾ ಸರ್? ಈಗ ಒಟ್ಟಾರೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹೇಳಬೇಕಾದ್ರೆ ನಮ್ಮ ಸಾರ್ವಜನಿಕರಾಗಲಿ ಅಥವಾ ವಿಕಲಚೇತನ ಮಕ್ಕಳ ಪಾಲಕರಾಗಲಿ, ಪೋಷಕರಾಗಲಿ, ಯಾವುದೇ ನಮ್ಮ ಮಕ್ಕಳು ವಿಕಲಚೇತನ ನಮ್ಮ ಮಕ್ಕಳು ಯಾರಿಗೂ ಕಡಿಮೆ ಇಲ್ಲದಂತೆ ನಾವು ತಿಳ್ಕೊಬೇಕು. ಫಸ್ಟಾಗಿ ನಾವು ಇನ್ನೊಬ್ರಿಗೆ ಕಂಪೇರ್ ಮಾಡಿದಾಗ ನಮ್ಮ ಮಗುನೂ ಯಾರಿಗೂ ಕಮ್ಮಿ ಇಲ್ಲ ಅನ್ನೋದು ನಮ್ಮ ಮನೋಭಾವನೆ ಆಗಿರಬೇಕು.
ಅಂದಾಗ ಮಾತ್ರ ನಾವು ಆ ಮಗುವನ್ನು ಮುಂದೆ ಬೆಳೆಸಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಮಗು ಆ ಥರ ಇದೆ, ನಮ್ಮ ಮಗು ನ್ಯೂನ್ಯತೆ ಅದ ಅಂಥೇಳಿ ಮನ್ಯಾಗ ಕೂಡಿಸ್ಕೊಂಡು ಕೂಡೋದು ಭಾಳ ತಪ್ಪಾಗುತ್ತೆ. ಆ ಮಗುವನ್ನು ಹೊರಗೆ ತರಬೇಕು. ತಂದಾಗ ಮಾತ್ರ ಆ ಮಗು ಪ್ರಪಂಚ ನೋಡಿ ಅದೂ ಬೇರೆಯವ್ರ ಜೊತೆ ಬೆರೆತು ಅದೂ ಇನ್ನಷ್ಟು ದಿನ ಹೆಚ್ಚಿಗೆ ಬಾಳಲಿಕ್ಕೆ ಅನುಕೂಲ ಆಗುತ್ತೆ. ಕೆಲವು ಬುದ್ಧಿಮಾಂದ್ಯ ಮಕ್ಕಳು ಇರ್ತಾರೆ, ಮನೆಯಲ್ಲೇ ಕೂಡಿಸಿ ಹಾಕಿರ್ತಾರೆ. ಆ ಮಗು ಕೂತಲ್ಲೇ ಕೂತು ಪೂರ ಇನ್ನೂ ಇದಾಗ್ಬೋದು. ಅದಕ್ಕೆ ನಮ್ಮ ಶಾಲೆಗಳಲ್ಲಿ ಕರೆತಂದರೆ ಆ ಮಗು ಇನ್ನೊಂದಿಷ್ಟು ಹೆಚ್ಚಿಗೆ ಜನರಲ್ಲಿ ಮಕ್ಕಳ ಜೊತೆ ಬೆರೆತು ಇನ್ನೂ ಆ್ಯಕ್ಟಿವ್ ಆಗುತ್ತೆ. ಆವಾಗ ಪಾಲಕರಿಗೆ ಆಗೋಂಥ ತೊಂದರೆಗಳು ಕಡಿಮೆ ಆಗುತ್ತೆ. ಆ ಮಗು ಇನ್ನೊಂದಿಷ್ಟು ಕೈಕಾಲು ಆಡುತ್ತಾ ಓಡಾಡುತ್ತಾ ಸ್ವಲ್ಪ ಆ್ಯಕ್ಟಿವ್ ಆಗಿರುತ್ತೆ. ಕೂತಲ್ಲೇ ಕೂಡೋದ್ರಿಂದ ಮಗುಗೆ ಇದಾಗುತ್ತೆ, ದೈಹಿಕವಾಗಿ ಇನ್ನೂ ನ್ಯೂನ್ಯತೆಗೊಳಗಾಗ್ತಾನೆ. ಶಾಲೆಗಳಿಗೆ ಕರ್ಕೊಂಬರೋದ್ರಿಂದ ಫಿಸಿಯೋಥೆರಪಿ ಅವರಿಗೆಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಿಕೊಡ್ತೀವಿ ನಾವು. ಆದ್ದರಿಂದ ಆ ಮಗು ಆ್ಯಕ್ಟಿವ್ ಆಗಿರುತ್ತೆ. ಅಂದರೆ ಅಂದರೆ ಈಗ ಹುಟ್ಟಬೇಕಾದ್ರೆ ಅವರು ನ್ಯೂನತೆಯಿಂದ ಹುಟ್ಟಬಹುದು, ಆದರೆ ಬೆಳೆಸೋದು ನಮ್ಮ ಜವಾಬ್ದಾರಿ ಆಗುತ್ತೆ. ಅವ್ರಿಗೆ ಉತ್ತಮ ಭವಿಷ್ಯ ಕೊಡೋದು ನಮ್ಮ ಜವಾಬ್ದಾರಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಇನ್ನೊಬ್ರು ಕಾಯ್ತಿದ್ದಾರೆ ಸರ್. ಹಲೋ ಹಲೋ, ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಪರಿಚಯ ಮಾಡಿಕೊಟ್ಟು ಪ್ರಶ್ನೆ ಕೇಳಿ. ನಾನು ಮಾತಾಡೋದು ಸ್ಪೆಷಲ್ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಿರೋದು. ಬಿ ಕುಲಕರ್ಣಿ ಅಂತ ನನ್ನ ಹೆಸರು. ಮೇಡಮ್, ಧ್ವನಿ ಕಟ್ ಆಗ್ತಿದೆ ತಮ್ಮದು. ಹೌದಾ? ಹಾಂ, ಮಾತಾಡಿ, ಇವಾಗ ಮಾತಾಡಿ. ರಾಯಚೂರಿಂದ. ಸರ್ ನಮಸ್ತೆ ಸರ್, ನಾವು ರಾಯಚೂರಿನಿಂದ ಮಾತಾಡ್ತಾ ಇರೋದು. ತಮ್ಮ ಹೆಸರು ಮೇಡಮ್? ದೇವಿ ಕುಲಕರ್ಣಿ ಅಂತ. ದೇವಿ ಕುಲಕರ್ಣಿ. ಹಾ ರೀ ಸರ್. ಸರ್ ಇದ್ದಾರೆ, ಸಾದಿಕ್ ಸರ್ ಜೊತೆ ಸ್ವಲ್ಪ ಡೌಟ್ ಇತ್ತು ಮಾತಾಡೋದು. ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್, ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಆಕ್ಚುಲಿ ನಮ್ದು ಡೌಟ್ ಏನಂದ್ರೆ, ಈಗ ಸ್ಕೂಲಿಗೆ ಅಡ್ಮಿಷನ್ಗೆ ಬರ್ತಾರೆ ಸರ್ ಬುದ್ಧಿಮಾಂದ್ಯ ಮಕ್ಕಳು. ಅವ್ರಿಗೆ ಅಡ್ಮಿಷನ್ ನಾವು ತಗೋತೀವಿ, ಅವ್ರು ಏನ್ ಮಾಡ್ತಾರೆ, ನೆಕ್ಸ್ಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ. ಹಾಗಾಗಿ ತಾವು ಏನಾಗಿದ್ದೀರಾ ಮೇಡಮ್? ತಾವು ಏನು ಕೆಲಸ? ಇಲ್ಲಿ ಆಶಾದೀಪ ಸ್ಕೂಲಲ್ಲಿ ವೊಕೇಶನಲ್ ಟೀಚರ್ ಸರ್ ನಾನು. ಎಸ್ ನಮ್ಮ ಸರ್ಕಾರದಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಮ್ಮ ಇಲಾಖೆಯಿಂದ ಅನುಷ್ಠಾನಗೊಳಿಸ್ತದ ಶಾಲೆಗಳದು. ಕರೆಕ್ಟು. ಈಗ ತಮ್ಗೆ ಏನಲ್ಲಿ ಸಮಸ್ಯೆ? ಸರ್ ಸಮಸ್ಯೆ ಏನಂದ್ರೆ, ಈಗ ಇಲ್ಲಿ ಬುದ್ಧಿಮಾಂದ್ಯ ಮಕ್ಕಳು ಬಂದು ಇಲ್ಲಿ ಅಡ್ಮಿಷನ್ ಮಾಡಿಸಿರ್ತಾರ, ನೆಕ್ಸ್ಟ್ ಗೌರ್ಮೆಂಟ್ ಸ್ಕೂಲಲ್ಲೂ ಅಡ್ಮಿಷನ್ ಮಾಡಿಸ್ತಾರ. ಹೌದು. ಹಾಗಾಗಿ ಅದ್ರಲ್ಲೇ ನಮ್ಗೆ ಅದು ಪೇರೆಂಟ್ಸ್ ಬಂದು ಕೇಳ್ತಾರ, ಅಲ್ಲಿ ಮಾಡ್ಸಿರ್ತೀವ್ರಿ ಇಲ್ಲಿ ಮಾಡ್ಸಿರ್ತೀವಿ, ಏನಾರ ಪ್ರಾಬ್ಲಮ್ ಆಗ್ತದೆ ಏನು ಸಮಸ್ಯೆ ಇಲ್ಲ. ಬುದ್ಧಿಮಾಂದ್ಯ ಮಕ್ಕಳಿಗೆ ತರಗತಿಗಳು ಇರಲ್ಲ. ತಾವು ವೊಕೇಶನಲ್ ಟೀಚರಾ? ಹೌದು ಸರ್. ತಾವು ತಿಳ್ಕೊಳ್ಬೇಕು ಫಸ್ಟು, ಇದಕ್ಕೆ ಯಾವುದೇ ತರಗತಿಗಳು ಇರಲ್ಲ. ಸ್ಯಾಟ್ಸ್ ಐಡಿ ಇರಲ್ಲ ಇದಕ್ಕೆ. ಹೌದು ಸರ್. ಒಂದೇನಿದೆ, ನಿಮ್ಮಲ್ಲಿ ವಿಶೇಷ ಶಾಲೆಗಳಲ್ಲಿ ಓದಿದ್ರೆ ಮಗು ಡೆವಲಪ್ಮೆಂಟ್ ಆಗುತ್ತೆ ಅಷ್ಟೇ. ನಾರ್ಮಲ್ ಶಾಲೆಗಳಲ್ಲಿ ಓದ್ಬೋದು. ಎಜುಕೇಶನ್ ಪಾಲಿಸಿ ವಿಕಲಚೇತನರ ಹಕ್ಕುಗಳ ಅಧಿನಿಯಮ ಏನು ಹೇಳ್ತದೆ ಅಂದರೆ, ಎಲ್ಲ ಮಕ್ಕಳು ಸಾಮಾನ್ಯ ಮಕ್ಕಳ ಜೊತೆನೇ ಓದಬೇಕಂತಿದೆ. ಆದರೆ ಅಲ್ಲಿ ಆ ಒಂದು ಮಗು ಇರೋದ್ರಿಂದ ಮಗು ಕಡೆಗಣನೆ ಆಗುತ್ತೆ ಅಂಥೇಳಿ ಇಲಾಖೆ ಅದಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟು ಒಂದು ವಿಶೇಷ ಶಾಲೆಗಳು ಮಾಡಿದೆ. ಅದರಲ್ಲಿ ನಾವು ಆ ಮಗುಗೆ, ಆ ಪಾಲಕರಿಗೆ ಕನ್ವಿನ್ಸ್ ಮಾಡಬೇಕು. ನೋಡಿ, ನಮ್ಮ ಶಾಲೆಯಲ್ಲಿ ಬಿಟ್ಟರೆ ಆ ಮಗುಗೆ ನಾವು ಪ್ರತ್ಯೇಕವಾಗಿ ಒಂದೊಂದು ಮಗುಗೆ ಕಣ್ಣಿಟ್ಟು, ಈಗ ರೇಷಿಯೋ 1:10, ನಿಮ್ಮ 10 ಮಕ್ಕಳಿಗೆ ಒಬ್ಬ ಶಿಕ್ಷಕರು ಇರ್ತಾರೆ. ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ 50 ಮಕ್ಕಳಿಗೆ ಒಬ್ಬ ಶಿಕ್ಷಕರು ಇರ್ತಾರೆ. ಅಲ್ಲಿ ನಮ್ಮ ಮಗು ಕಡೆಗಣನೆಗೆ ಆಗುತ್ತೆ ಅಂತೇಳಿ ಈ ಸರ್ಕಾರಿ ನಮ್ಮ ಇಲಾಖೆ ಈ ನಿಯಮ ಮಾಡಿದೆ. ಅದಕ್ಕೆ ಆ ಮಗುಗೆ ಹೇಳಿ, ಏನು ತೊಂದರೆ ಇಲ್ಲ, ಆದರೆ ನಮ್ಮ ಶಾಲೆಗೆ ತಂದು ಬಿಡಿ ಅಂತೇಳಿ ನೀವು ಸರಿಯಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು, ಇದು ಫಿಸಿಯೋಥೆರಪಿ ಕೊಟ್ಟು ಅವರಿಗೆ ವೊಕೇಶನಲ್ ಟ್ರೈನಿಂಗ್ ಕೊಡ್ತೀರಿ. ಆ ಮಗು ಬೆಳೀತದೆ, ಆ ಬುದ್ಧಿ ಬೆಳವಣಿಗೆ ಆಗುತ್ತೆ, ಒಂದಿಷ್ಟು ಹೆಲ್ಪ್ ಆಗುತ್ತೆ ಮುಂದೆ ಫ್ಯೂಚರಲ್ಲಿ ಅಂತೇಳಿ ಕನ್ವಿನ್ಸ್ ಮಾಡ್ಬೇಕಷ್ಟೇ. ಓಕೆ ಸರ್. ಇಲ್ಲ ಸರ್, ಆಕ್ಚುಲಿ ನಾವು ಅದೇ ಹೇಳೋದು, ಏನು ಪ್ರಾಬ್ಲಮ್ ಏನು ತೊಂದರೆ ಇಲ್ಲ. ಓಕೆ, ಧನ್ಯವಾದಗಳು ದೇವಿ ಕುಲಕರ್ಣಿ ಅವರೇ, ರಾಯಚೂರಿಂದ. ಹಲೋ ಸರ್, ಇನ್ನೊಂದು ಡೌಟ್ ಇತ್ತು. ಹೇಳಿ ಅಮ್ಮ, ಹೇಳಿ. ಸರ್, ಅದು ಈಗ 25 ವರ್ಷ ಮೇಲ್ಪಟ್ಟ ಹುಡುಗರಿಗೆ ಗೌರ್ಮೆಂಟ್ ಕಡೆಯಿಂದ ಇದು ಮಾಡೋದಿಲ್ಲಲ್ಲ, ಆಗ ಅವ್ರ ಪೇರೆಂಟ್ಸ್ ಬಂದು ನಮ್ಗೆ ಕೇಳ್ತಾರ, ನಮ್ಮ ಮಗುವಿನ ಮುಂದೆ ಭವಿಷ್ಯ ಹೇಗೆ ಅಂತ. ಅದಕ್ಕೆ ನಾವು ಏನ್ ಹೇಳೋಣ ಸರ್ ಅವ್ರಿಗೆ? ಏನಂತ ಇದ್ದಾರೆ? ಈಗ 25 ಇಯರ್ಸ್ ಆದ್ಮೇಲೆ ಗೌರ್ಮೆಂಟ್ ಕಡೆಯಿಂದ ಇದು ಮಾಡಲ್ಲ ಸರ್, ಅಡ್ಮಿಷನ್ ಏಜ್ ಲಿಮಿಟ್ 25 ಇದೆಯಲ್ಲ. 25 ಅಬೌವ್ ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ಯಾವ್ದು ಸೌಲಭ್ಯ ಸಿಗೋದಿಲ್ಲ. ಅಂದ್ರೆ ಸೌಲಭ್ಯ ಅಂದ್ರೆ ಅವರು ನೆಕ್ಸ್ಟ್ ಫರ್ದರ್ ಏನಂತ ಪೇರೆಂಟ್ಸ್ ಬಂದು ನಮಗ್ ಕೇಳ್ತಾರ. ಅಡ್ಮಿಷನ್ ಏನ್ ಮತ್ತೆ ಬೇರೆ ಅಡ್ಮಿಷನ್ ಆಯ್ತು ಅವ್ರಿಗೆ, ನೆಕ್ಸ್ಟ್ ವೊಕೇಶನಲ್ ಡೆವಲಪ್ಮೆಂಟ್ ಅದೇ ವೊಕೇಶನಲ್ ಟ್ರೈನಿಂಗ್ ಗಳಿಗೆ ನಾವು ಜಿಲ್ಲಾ ಕೇಂದ್ರದಲ್ಲಿ ಇಲ್ಲೊಂದು ಕಲಬುರಗಿ ಜಿಲ್ಲೆಯಲ್ಲಿ ಇನ್ನೂ ಸ್ವಲ್ಪ ದಿನದಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ. ಆದ್ರೆ ಅವೆಲ್ಲ ಡೇ ಕೇರ್ ಇರ್ತದೆ, ಹಾಸ್ಟೆಲ್ ಫೆಸಿಲಿಟಿ ಇರಲ್ಲ. ಈಗ ಅದಕ್ಕೋಸ್ಕರ ಸರ್ಕಾರದಲ್ಲಿ ಇನ್ನೂ ಸ್ವಲ್ಪ ನಿಯಮಗಳು ಆಗ್ಬೇಕಾಗತ್ತೆ. ಅದು ಗೌರ್ಮೆಂಟ್ ಹಂತದಲ್ಲಿ ಇರ್ತವೆ, ನೋಡೋಣ, ಅದನ್ನ ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು ಮೇಡಮ್, ರಾಯಚೂರಿಂದ ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳಿದ್ರಿ.
ಸರ್ ಇನ್ನೊಂದು ನಾನು ಪತ್ರಿಕೆಯಲ್ಲೆಲ್ಲ ಓದ್ತಿರ್ತೀನಿ, ಕ್ರೀಡೆಯಲ್ಲೂ ತಮ್ಮ ಮಕ್ಕಳು ಉತ್ತಮ ಸಾಧನೆ ಮಾಡ್ತಾರೆ. ಹೌದು ಸರ್. ಹೀಗಾಗಿ ಯಾವೆಲ್ಲ ಕ್ರೀಡೆಗಳನ್ನು ನೀವು ಆರ್ಗನೈಸ್ ಮಾಡ್ತೀರಾ ಈಗ ಸರ್? ನಮ್ಮ ಮಕ್ಕಳು ಯಾರಿಗೂ ಕಡಿಮೆ ಇಲ್ಲ ಅನ್ನೋದು ಒಂದು ನಮ್ಮಿದು. ವಿಕಲಚೇತನರು ಅವರು ಯಾರಿಗೂ ಕಡಿಮೆ ಇಲ್ಲ ಅನ್ನೋದು ನಾವು ಒಂದು ತೋರಿಸ್ಲಿಕ್ಕೆ ನಮ್ಮಲ್ಲಿ ಪ್ರತಿ ವರ್ಷ ನಾವು ಕ್ರೀಡೆಗಳು ಜಿಲ್ಲಾ ಹಂತದಲ್ಲಿ ಎಲ್ಲ ಕ್ಯಾಟಗರಿಯಲ್ಲಿ ವಿಕಲಚೇತನರಿಗೆ ಪ್ರತ್ಯೇಕವಾದ ಅವರವರಿಗೆ ಆದಂಥ ಸ್ಪೆಷಲ್ ಕ್ರೀಡೆಗಳು ಆಯೋಜಿಸ್ತೇವೆ. ಅದರಲ್ಲಿ ನಮ್ಮ ಎಲ್ಲ ರೀತಿಯಿಂದ ಎಲ್ಲ ವಿಧಗಳ ವಿಕಲಚೇತನ ಮಕ್ಕಳು ಅವರವರ ಟ್ಯಾಲೆಂಟನ್ನು ತೋರಿಸ್ತಾರೆ. ಅಲ್ಲಿ ಅತಿ ಉತ್ತಮವಾಗಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ, ಫಸ್ಟ್ ಪ್ರೈಸ್ ತೊಗೋತಾರೆ. ನಮ್ಮಲ್ಲಿ ಎಲ್ಲದರಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಸರ್. ಈ ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ವಿಶೇಷ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಇದ್ದಾರೆ ಸರ್? ಕ್ರೀಡೆಗೋಸ್ಕರ ಸಾಮಾನ್ಯವಾಗಿ ಕ್ರೀಡಾ ಇಲಾಖೆಯಲ್ಲಿ ಏನು ನುರಿತ ದೈಹಿಕ ಶಿಕ್ಷಣ ಶಿಕ್ಷಕರು ಇರ್ತಾರೆ ಅವ್ರ ಜೊತೆ ಮತ್ತೆ ನಮ್ಮಲ್ಲಿ ಶಾಲೆಗಳಲ್ಲಿನೂ ಶಿಕ್ಷಕರು ಇರ್ತಾರೆ, ದೈಹಿಕ ಶಿಕ್ಷಕರು, ಅವ್ರನ್ನೂ ಬಳಸ್ಕೊಳ್ತೀವಿ ಸರ್. ಅದಕ್ಕೆ ಇನ್ನೊಬ್ಬರ ಜೊತೆ ಆಗಿದ್ದಾರೆ ಸರ್. ಹಲೋ ಸರ್, ಮಾತಾಡೋಣ. ಹಲೋ, ತಮ್ಮ ಪರಿಚಯ ಮಾಡಿಕೊಡ್ರಿ. ಯಾರು ಮಾತಾಡ್ತೀರಿ? ನಮಸ್ಕಾರ ಸರ್. ಮಾದನಿಪುರದಿಂದ ಶಿವಲಿಂಗಪ್ಪ ಬದ್ರಿ ಅಂತ ಮಾತಾಡ್ತೀನಿ. ಶಿವಲಿಂಗಪ್ಪ ಬದ್ರಿ ಅವ್ರ ಪ್ರಶ್ನೆ ಕೇಳಿ ಸರ್. ಸಾದಿಕ್ ಸರ್ ಇದ್ದಾರೆ. ಸಾದಿಕ್ ಸರ್ ಅವರಿಗೆ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನಮ್ಮ ಅಂಗವಿಕಲರಿಗೆ ಯಾರಿಗಾದರೂ ಏನಾದರೂ ತೊಂದರೆ ಬಂದರೆ ಒಂದು ಟೋಲ್ ಫ್ರೀ ಲ್ಯಾಂಡ್ ಫೋನ್ ನಂಬರು ಏನಾದರೂ ಇದ್ದರೆ ಟೋಲ್ ಫ್ರೀ ಅನ್ಲಿಕ್ಕೆ ಸಹಾಯವಾಣಿ ಏನಾದರೂ ಇದೆಯಾ ಅಂತ. ಅದು ಈಗ ಸಹಾಯವಾಣಿ ಅಂತೇಳಿ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಟೋಲ್ ಫ್ರೀ ವ್ಯವಸ್ಥೆ ಇನ್ನೂ ಸರ್ಕಾರದಿಂದ ಇಲ್ಲ. ಆದರೂ ನಾವು ಒಂದು ಜಿಲ್ಲಾ ಕಚೇರಿಯಲ್ಲಿ ಸಹಾಯವಾಣಿ ಅಂತೇಳಿ ವಿಕಲಚೇತನರ ಸಹಾಯವಾಣಿ ಅಂತೇಳಿ ನಾವು ಮಾಡಿದ್ದೀವಿ. ಅದ್ರ ನಂಬರ್ ಬೇಕಿದ್ರು ತಾವು ತಗೋಬಹುದು. ಕಾರ್ಯಕ್ರಮದ ಅಂತಿಮ ಇದರಲ್ಲಿ ನಾವು ಹೇಳ್ತೇವೆ ವಿಕಲಚೇತನರ ಸಹಾಯವಾಣಿ ಅಂತೇಳಿ. ನಮ್ಮ ಆಫೀಸಲ್ಲೇ ಪ್ರತ್ಯೇಕವಾಗಿ ನಾವು ಲ್ಯಾಂಡ್ ಫೋನ್ ವ್ಯವಸ್ಥೆ ಮಾಡಿರ್ತೀವಿ. ಅದಕ್ಕೆ ಟೋಲ್ ಫ್ರೀ ಅಂತ ಹೇಳಲ್ಲ, ಆದರೂ ಒಂದು ಸಹಾಯವಾಣಿ ಲ್ಯಾಂಡ್ ಫೋನ್ ನಂಬರ್ ಇರುತ್ತೆ, ಹೇಳ್ತೀವಿ ಅದನ್ನು. ಯಾವಾಗಾದರೂ ತೊಂದರೆ ಬಂದರೆ ಅವ್ರಿಗೆ ಈಗ ಮಾತಾಡ್ಬೋದು, ಅದಕ್ಕೆ ಮಾತಾಡ್ಬೋದು. ಏನೇ ಸಮಸ್ಯೆ ಇದ್ರೆ ಅಲ್ಲಿ ನೀವು ಮಾತಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು ಸರ್. ಯಾಕಂದ್ರೆ ಒಂದು 2 ವರ್ಷ ಆಯ್ತು ಒಬ್ರಿಗೆ ಅದು 3 ಅಡ್ಮಿಷನ್. ಈಗ ಈ ಕಾರ್ಯಕ್ರಮ ಇರೋದು ಅಡ್ಮಿಷನ್ಗೋಸ್ಕರ. ಏನಾದರೂ ನಿಮಗೆ ಮುಂದೆ ಸವಲತ್ತುಗಳಿದ್ರೆ ಅದಕ್ಕೊಂದು ಸಪ್ರೇಟ್ ಕಾರ್ಯಕ್ರಮ ಆಯೋಜನೆ ಮಾಡೋಣ, ಅವಾಗ ಅದ್ರ ಸಮಸ್ಯೆಗಳು ಡಿಸ್ಕಸ್ ಮಾಡೋಣ ಸರ್. ಇಲ್ಲಿ ಅಡ್ಮಿಷನ್ ವಿಷಯ ನಡೀತಾ ಇದೆ, ದಯವಿಟ್ಟು ಅಡ್ಮಿಷನ್ಗೆ ಇರೋಂಥದ್ದು ಏನಾರು ಇದ್ರೆ ಕೇಳಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್, ಕರೆ ಮಾಡಿ ಪ್ರಶ್ನೆ ಕೇಳಿದ್ದಕ್ಕೆ. ಕಾರ್ಯಕ್ರಮದ ಕೊನೆಯಲ್ಲಿದ್ದೀವಿ ಸರ್. ಏನು ಕಿವಿ ಮಾತೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಲಾಸ್ಟಿಗೆ ನಮ್ಮ ಇಲಾಖೆಯ ವತಿಯಿಂದ ಒಂದು ಮನವಿ ಏನಂದರೆ, ಹೆಚ್ಚಿಗೆ ವಿಕಲಚೇತನ ಮಕ್ಕಳು ತುಂಬ ಮಕ್ಕಳು ಶಾಲೆಯಿಂದ ಹೊರಗೆ ಉಳಿತಾ ಇದ್ದಾರೆ. ಸಾಮಾನ್ಯ ಮಕ್ಕಳು ಉಳಿತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೂ ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋದು ಒಂದು ನಮ್ಮ ಇಲಾಖೆಯ ಉದ್ದೇಶ ಇದೆ. ಎಲ್ಲ ಮಕ್ಕಳಂತೆ ನಮ್ಮ ಮಕ್ಕಳಿಗೂ ಶಾಲೆಗೆ ಕರೆ ತರಲು ನಾನು ಪಾಲಕರಲ್ಲಿ ಕೈ ಜೋಡಿಸಿ ವಿನಂತಿಸಿಕೊಳ್ಳುತ್ತೇನೆ ಸರ್. ಸರ್, ಕೊನೆಯದಾಗಿ ಎಲ್ಲರೂ ವೇಟ್ ಮಾಡ್ತಿದ್ದಾರೆ, ಸಂಪರ್ಕ ಸಂಖ್ಯೆಯನ್ನು ನೀವು ಹೇಳಬೇಕು ಸರ್. ಈಗ ನಂದೇ ಒಂದು ಪರ್ಸನಲ್ ನಂಬರ್ ನಂದೇ ಕೊಡ್ತಾ ಇದ್ದೀನಿ ಸರ್. ನಂದು 8867 98 ಸರ್. 972. ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತೀನಿ, 8867 98972. ಕನ್ನಡದಲ್ಲಿ ಹೇಳೋದಾದರೆ 8867 9891 ಇದು ಸಾದಿಕ್ ಸರ್ ಅವರ ಪರ್ಸ್ನಲ್ ನಂಬರ್ ಆಗಿದೆ. ಸಾಮಾನ್ಯವಾಗಿ ಪರ್ಸ್ನಲ್ ನಂಬರ್ ಯಾರು ಶೇರ್ ಮಾಡಲ್ಲ. ಅವರು ಕಾಳಜಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಇಡೀ ಕಾರ್ಯಕ್ರಮದಲ್ಲಿ ಸಮಗ್ರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ವಿಕಲಚೇತನರು ಶಿಕ್ಷಣದಿಂದ ವಂಚಿತರಾಗಬಾರ್ದು, ಅವರು ಶಿಕ್ಷಣವನ್ನು ಪಡೆದು ಸ್ವಾವಲಂಬಿ ಬದುಕನ್ನು ನಡೆಸುವಂತಾಗಬೇಕು ಅನ್ನೋದು ಇಲಾಖೆಯ ಕಾಳಜಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದರೆ. ಸರ್, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಇದುವರೆಗೆ ಕಲ್ಯಾಣವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಕಲಚೇತನರ ವಿಶೇಷ ಶಾಲೆಗಳ ಪ್ರವೇಶಾತಿ ಪ್ರಕ್ರಿಯೆ ಕುರಿತು ಶ್ರೀ ಸಾದಿಕ್ ಹುಸೇನ್ ಖಾನ್ ವಿಕಲಚೇತನರ ಕಲ್ಯಾಣಾಧಿಕಾರಿಗಳೊಂದಿಗೆ ಮಾಹಿತಿ ಪಡೆದಿರಿ. ಇವರೊಂದಿಗೆ ಭಾಗವಹಿಸಿದವರು ಸಂಗಮೇಶ್. ತಾಂತ್ರಿಕ ನೆರವು ಪಿ ಗಿರೀಶ್. ಆಕಾಶವಾಣಿ ಕಲಬುರಗಿ.